ಮಂಜುಳಾ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಆನಂದ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ. ಹೇಳಿ ಆನಂದ್ ಅವರೇ, ಹೇಳಿ. ನಿಮಗೆ ಎಷ್ಟು ಜಮೀನಿದೆ? 5 ಎಕರೆ ಜಮೀನು ಐತೆ ಸರ್. 5 ಎಕರೆಯಲ್ಲಿ ಕಬ್ಬು, ಭತ್ತ, ರಾಗಿ ಬೆಳೀತಾ ಇದ್ವಿ ಸರ್. ನಿಮ್ಮ ತಂದೆ ತಾಯಿನೂ ರೈತರ? ಹ್ಞೂ, ನಮ್ಮ ತಂದೆ ತಾತರಿಂದ ರೈತರು ಸರ್. ಹೌದಾ? ಹ್ಞೂ ಸರ್. ನಿಮ್ಮ ಪಾಲಿಗೆ 5 ಎಕರೆ ಬಂದಿದೆಯಾ? ನಮ್ಮ ಪಾಲಿಗೆ 5 ಎಕರೆ ಬಂದೈತೆ. ಎಲ್ಲಿ ತನಕ ಓದಿದಿರಿ ಆನಂದ್? ನಾವು 3ನೇ ಕ್ಲಾಸ್ ಓದಿದ್ವಿ ಸರ್. ಹೌದಾ? ಭಾಳ ಕಷ್ಟ ಇತ್ತು ಅವಾಗ? ಇಲ್ಲ, ಕಷ್ಟ ಅನ್ನೋದು ನಾವೇ ಓನಿಲ್ಲ. ನಮ್ಮ ತಂದೆಯವರು ಇದಾಗಿದ್ರು, ನಾವೇ ಅಂತ ಓನಿಲ್ಲ. ಅಂತ ಇಂಟ್ರೆಸ್ಟ್ ಏನಿಲ್ಲ ಸರ್ ನಮ್ಗೆ ಅವಾಗ. ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ? ವ್ಯವಸಾಯದ ಮೇಲೆ ದಿಗ್ಲು ಆಗೋಯ್ತು ಸರ್. ವ್ಯವಸಾಯದ ಮೇಲೆ ಆಸಕ್ತಿ ಬರೋಕ್ಕೆ ಏನು ಕಾರಣ? ನಮ್ಮ ಚಿಕ್ಕದಿಂದ ಅದೇ ಸರ್. ಒಂದು 10-15 ವರ್ಷದಿಂದ ವ್ಯವಸಾಯ. ಅಲ್ಲ, ತುಂಬ ಜನ ಈ ನಮ್ಮ ಮನೆಗೆ ಎತ್ತಂದ್ರು, ಅದನ್ನ ನೋಡಿ ಆಕರ್ಷಣೆ ಆಯಿತು. ನಮ್ಮ ಮನೇಲಿ ಒಂದು ಗಾಡಿ ಇತ್ತು, ಅದನ್ನ ಹೊಡಿಯೋಕೆ ಆಸೆ ಆಯಿತು, ಉಳಕ್ಕೆ ಆಸೆ ಆಯಿತು, ಹೀಗೆಲ್ಲ ಹೇಳ್ತಾರಲ್ಲ. ನಿಮಗೇನು ಆಕರ್ಷಣೆ ಅಂತ ಕೇಳಿದೆ. ನಮಗೆ ಉಳುಮೆ ಮೇಲೆ ಆಕರ್ಷಣೆ ಸರ್. ಹೌದಾ? ಉಳುಮೆ ಮೇಲೆ. ಯಾರು ನಿಮಗೆ ಮೊದಲಿಗೆ ಉಳುಮೆ ಹೇಳ್ಕೊಟ್ಟಿದ್ದು? ಉಳುಮೆಲೆ ಒಂದು ಆಳುಗಳು ಇದ್ರು ಸರ್, ಲಕ್ಷ್ಮಿ ಆಳುಗಳು. ಅವ್ರ ಹತ್ರ ಹೋಗ್ತದ್ದು. ಈ ಬೆಳಗ್ಗೆ ಆಯಿತು ಅಂದರೆ ಗಾಡಿ ಕಟ್ಟಲ್ಲ ಸರ್, ಗಾಡಿ ಮೇಲೆ ಹೊಂಟೋಯ್ತದ್ದು. ಬೆಳಗ್ಗೆ 6 ಗಂಟೆಲಿ ಹೋದ್ರೆ ಸಾಯಂಕಾಲ 7 ಗಂಟೆನೇ ಬರ್ತಿತ್ತು ಮನೆಗೆ. ಒಂದು ದಿನದಲ್ಲಿ ಎಷ್ಟು ಎಕರೆ ಉತ್ಬಿಡೋರಿ? ಒಂದೂವರೆ ಎಕರೆ ಉಳ್ತೈತೆ ಸರ್. ಉಳುಮೆ ಮಾಡಿ ಉಳುಮೆ ಒಂದು ಎತ್ತಿನ ಉಳುಮೆ. ಎತ್ತಿನ ಉಳುಮೆ ಅಲ್ವ ಸರ್? ಕಟ್ಟಿದ್ರ ಎತ್ತು ಅವತ್ತೇ ಒಂದು 34 ಸಾವಿರ ಆಯ್ತು. ಹೌದಾ? ಇವತ್ತು 2 ಲಕ್ಷ ಆಯ್ತು ಸರ್. ಅವತ್ತು ಈಗ ಎತ್ತು. ಅದೇ ಅದೇ ಅದೇ. ಈಗ ಏನು ನೀವೇನು ಎತ್ತು ಕಟ್ಟಿಲ್ಲ? ಇವಾಗೇನಿಲ್ಲ. ಇವಾಗ ಒಂದು 3-4 ವರ್ಷದಿಂದ ಬಿಟ್ಬಿಟ್ಟಿದ್ದೀವಿ. ವ್ಯವಸಾಯ ಮಾಡ್ತೀವಿ ಮಾಮೂಲಿ. ಇವಾಗ ಆಯ್ತಾ ಇದ್ದಾನ ಅಂತ ಇದಾಗಿಲ್ಲ, ಸುಮಾರಾಗಿ ಆಯ್ತು. ಅಂದರೆ ಎತ್ತು ಕಟ್ಟನ್ನು ಈಗ ಬಿಟ್ಟಿದ್ದೀರಿ? ಎತ್ತು ಕಟ್ಟೋದು ಈಗ. ಈಗ ಉಳುಮೆ ಎಲ್ಲ ಹೇಗೆ ಜಮೀನ್ದು? ಉಳುಮೆ ಅಂದ್ರೆ ನಾವು ಇವಾಗ ತಿರ್ಗಾದಿ ದನ ಮಾಡಿದ್ದೀವಿ. ಉಳುಮೆ ದನಿನಲ್ಲೇ ಮಾಡ್ತೀವಿ. ದನಿನಲ್ಲೇ. ಈಗ ನಿಮ್ಮ ತಂದೆನೂ ಕಬ್ಬು ಭತ್ತ? ಕಬ್ಬು ಭತ್ತ ರಾಗಿ. ನಮ್ಮ ತಂದೆ ತಾತರೆಲ್ಲ ಬರೀ ಕಬ್ಬು ಭತ್ತ ರಾಗಿ ವ್ಯವಸಾಯನೇ. ನೀವು ಅದನ್ನೇ ಬೆಳ್ಕೊಂಡು? ನಾವು ಅದನ್ನೇ ಕಂಟಿನ್ಯೂ ಅದನ್ನೇ ಮಾಡ್ತೀವಿ. ಏನು ಬೇರೆ ಬೆಳಿಬೇಕು ಅಂತೇನು ಅನ್ನಿಸ್ಲಿಲ್ವ ತಮಗೆ? ಅವಾಗ ಏನು ಇದನ್ನಿಲ್ವ ಸರ್, ಈಗಿನಷ್ಟು ಇಲ್ವಲ್ಲ ಸರ್. ಅವಾಗ ಬರೀ ವ್ಯವಸಾಯದಲ್ಲೇ ಬಂದ್ಬಿಟ್ಟ ಸರ್. ಅಲ್ಲಪ್ಪ, ನಮಗೆ ಮರ ಗಿಡಗಳು ಹಾಕೋಬೇಕು, ಹಣ್ಣಿನ ಗಿಡಗಳು ಹಾಕೋಬೇಕು, ಈ ಥರ ಏನು ಆಸೆ ಬರಲಿಲ್ವೇ? ಬೇರೆ ಏನಾದ್ರು ಬೆಳೆಯೋಣ, ಇಲ್ಲ ಕಬ್ಬಿನ ಜೊತೆಗೆ ಇನ್ನೇನಾದ್ರು ಬೆಳೆಯೋಣ, ಹಾಗೇನೋ ಅನ್ನಿಸ್ಲಿಲ್ವೇ? ಅದು ಬಿಟ್ಟರೆ ಇನ್ನೇನು ಬರೋಂಗಿಲ್ಲ ಸರ್. ಇದು ತಿಳುವಳಿಕೆ ಇರಲಿಲ್ಲ ಸರ್ ಹಿಂದೆ. ಇವಾಗ ನಾನಾ ಥರ ಐತೆ. ಏನಾದ್ರು ನಾನು ಕೇಳ್ತಿರೋದು, ಈಗೇನಾದ್ರು ಬದಲಾಯಿಸಕ್ಕೆ? ಇವಾಗ ಏನಾದ್ರು ಮಾಡಬೇಕು ಅಂತ ಇದ್ದೀವಿ ಸರ್. ತೋಟ ಮಾಡಿದ್ದೀವಿ. ಮಾಡಿದ್ದೀರಿ? ಏನು ಮಾಡಿದ್ರಿ ತೋಟದಲ್ಲಿ? ತೆಂಗು ನೆಟ್ಟಿದ್ದೀವಿ ಸರ್. 2 ಎಕರೆಗೆ 2 ಎಕರೆ 2 ಎಕರೆ ತೆಂಗು ಹಾಕಿದ್ದೀವಿ. ಅದ್ರೊಳಕ್ಕೆ ಇವಾಗ ಮೇಕೆ ಮಾಡಿದ್ದೀವಿ. ಹಸಿಯ ಎಷ್ಟು ಒಂದು 50 ಮೇಕೆ ಐತೆ. ಓ, ಮತ್ತೆ ಮಾಡಿದಿರಲ್ಲ ಚೆನ್ನಾಗೇನೆ. ಯಾವ ತಳಿ ಮೇಕೆ? ತಳಿ 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 ಮಾಮೂಲಿ ನಾಟಿ ತಳಿ ಸರ್. ನಾಟಿ ತಳಿ. 50 ಮೇಕೆ ಒಂದೇ ಸರಿ ಸಾಕಿದಿರಿ? ಇಲ್ಲ, ಹಂತವಾಗಿ ಮಾಡಿದ್ದೀವಿ ಸರ್. ಸಂಬಂಧ 1-2-3 ಮಾಡಿದ್ದಪ್ಪ. ಎಷ್ಟು ಹಂತವಾಗಿ ಇವಾಗ ಮಟ್ಟಕ್ಕೆ ನಿಂತಿದೆ. ಆಮೇಲೆ ಇನ್ನೇನಿದೆ ಮೇಕೆ ಅಲ್ದಲೆ? ಹಸುಗಳು ಎಷ್ಟಿದಾವೆ? ಹಸುಗಳು 1-2 ಆಯ್ತಾ ಇದೆ. ಕರಿಯೋ ಹಸುಗಳು 2? ಕರಿಯೋ ಹಸುಗಳು 2 ಆಯ್ತು. ಅವನ್ನೇ ದುಡಿಯೋಕ್ಕೂ ಬಳಸ್ತೀರಿ? ದುಡಿಯೋಕ್ಕೂ. ಮತ್ತೆ ಇನ್ನೇನು ಮಾಡಿದಿರಿ? ಮಾಮೂಲಿ ಕಬ್ಬು ರಾಗಿ ಅಲ್ವಾ? ಇನ್ನೇನು ಮಾಡಬೇಕು ಅನ್ಕೊಂಡಿದ್ದೀರಿ? ಇವಾಗ ಮುಂದೆ ತೋಟ ಇದು ಅದರಲ್ಲಿ ತೆಂಗು ನೆಟ್ಟಿದ್ದೀವಿ ಸಹ. ಅದಕ್ಕೆ ಈಗ ಹಣ್ಣು ಗಿಡಗಳು ಏನಾದ್ರು ವ್ಯವಸಾಯ ಮಾಡೋದಂತ ಮಾಡಿದ್ವಿ. ಯಾವ್ಯಾವ ಹಣ್ಣಿನ ಗಿಡ ಹಾಕಬೇಕು ಅಂತ? ಸೀಪಿ, ಸಪೋಟ, ದಾಳಿಂಬೆ ಹಾಕೋದು. ಓ, ದಾಳಿಂಬೆನೂ ಬೆಳಿಬೇಕು ಅಂತಲಾ? ಯಾಕೆ ದಾಳಿಂಬೆ ಹಣ್ಣು ಕಂಡ್ರೆ ಇಷ್ಟವಾ ನಿಮಗೆ? ಹೇಳಿ ಮಂಜುಳಮ್ಮನವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಉಳ್ಳೆನಹಳ್ಳಿ ಸರ್. ಉಳ್ಳೆನಹಳ್ಳಿಯಿಂದ ಚೆಂಗಾಲಕ್ಕೆ ಮದುವೆ ಆಗಿದ್ದೀವಿ. ಆಯ್ತಮ್ಮ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ತಾಯಿ ವ್ಯವಸಾಯನೇ ಸರ್. ವ್ಯವಸಾಯ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ. ನಾವೇ ಹಿರಿಯೋರು. ನಮಗೆ ತಮ್ಮದಿರವರೇ 2. ನೀವೆಲ್ಲಿ ತನಕ ಓದಿದ್ದೀರಮ್ಮ? ನಾವು 7ನೇ ಕ್ಲಾಸು ಸರ್. 7ನೇ ಕ್ಲಾಸು? ಓ, ಯಜಮಾನ್ರಿಗಿಂತ ಜಾಸ್ತಿ ಓದಿದ್ದೀರಲ್ಲ. ಅಷ್ಟು ವಿದ್ಯೆ ಹತ್ತಲಿಲ್ಲ ಸರ್ ನಮಗೆ. ಹಾಗಾಗಿ ನಾವು 7ನೇ ಕ್ಲಾಸ್ಗೆ ಬಿಟ್ಟು. ಅಂದರೆ ನಿಮಗೂ ವ್ಯವಸಾಯದ ಮೇಲೆ ಇಷ್ಟನಾ? ವ್ಯವಸಾಯ ಅಂತ ಏನಿಲ್ಲ, ಮನೆ ಅಷ್ಟರಲ್ಲಿ ಮನೇಲಿ ನಾವು ಇಂಟ್ರೆಸ್ಟ್ ಆಗಲಿಲ್ಲ. ಮನೆಯಲ್ಲೇ ಸೇರ್ಕೊಂಡು ಆಮೇಲೆ ಸೋದರ ಭವನ್ಗೆ ಮದುವೆ ಮಾಡಿದ್ರು. 7-8 ವರ್ಷ ಮನೇಲೇ ಇದ್ದು ಸ್ಕೂಲ್ ಬಿಟ್ಟು ಆಮೇಲೆ ಮದುವೆ ಮಾಡಿದ್ರು 18 ವರ್ಷಕ್ಕೆ. ಆಮೇಲೆ ಮದುವೆ ಆಗಿ ಇಲ್ಲಿಗೆ ಬಂದಮೇಲೆ ತಾತದ ಮನೇಲಿ ಏನು ಎಲ್ಲೂ ಹೋಗ್ತಿರ್ಲಿಲ್ಲ.
ಹಂಗಾಗಿ ಭಾಗ ಕೊಟ್ಟರು. ನಾವು ಅಣ್ಣ ತಮ್ಮದಿರಿಬ್ಬರೇ, ನಮ್ಮ ಯಜಮಾನ್ರು. ಹಾಗಾಗಿ ಭಾಗ ಕೊಟ್ಟ ಮೇಲೆ ಹಳೆ ಮನೆ ಕೊಟ್ಟಿದ್ದರು. ಅದ್ರ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಮನೆ ಒಡೆದು ಮನೆ ಮಾಡ್ದು. ಆಮೇಲೆ ಸಾಲದ್ದು ಪ್ರಾಬ್ಲಮ್ ಆದಮೇಲೆ ಸಿರಿಧಾನ್ಯ ತಿಂಡಿಗಳು, ಹಪ್ಳಗಳು ಈ ಥರ ಮಾಡೋದ ಅಂತ ಐಡಿಯಾ ಹಾಕೊಂಡು ಮಾಡ್ತಾಯಿದ್ದ. ಹಪ್ಳಗಳು ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬೆಂಗಳೂರಿಂದ ಕನಿಕಾ ಮೇಡಮ್ ಅಂತ ಬಂದರು. ಅವ್ರ ಕಡೆಯಿಂದ ನಾವು ಈ ಥರ ಇದೆಲ್ಲ ಮಾಡಿ ಸಿರಿಧಾನ್ಯ ತಿಂಡಿಗಳು ಮಾಡಿ ಈ ಥರ ನಾನೇ ಮಾರ್ಕೆಟಿಂಗ್ ಕೊಡಿಸ್ತೀನಿ, ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಮಗೆ ತರಬೇತಿ ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ತಮ್ಮನ ಹೆಂಡ್ತಿ ಒಬ್ಬರು ಕಮಲಾ ಮೇಡಮ್ ಅಂತ ನಂಬರ್ ಕೊಟ್ಟರು. ಅವ್ರ ಹತ್ರ ಹೋಗಿ ಭೇಟಿ ಮಾಡಿ, ಕಮಲಾ ಮೇಡಮ್ ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ಟ್ರೈನಿಂಗ್ ತಗೊಂಡು ಎಲ್ಲ ತಿಂಡಿಗಳು ಮಾಡಿ, ಹಪ್ಳಗಳು ತಿಂಡಿಗಳೆಲ್ಲ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಾವು ಕೃಷಿ ಮೇಳ ಎಲ್ಲಿ ಬೇಕು ಅಲ್ಲೆಲ್ಲ ಹೋಗಿ ವ್ಯಾಪಾರ ಮಾಡ್ತೀವಿ ಸರ್. ಸಾವಯವ ಸಂತೆ ಎಲ್ಲ ಕಡೆನೂ ಹೋಗ್ತೀವಿ. ಅಲ್ಲಮ್ಮ, ಈಗ ಮನೆಯಲ್ಲಿ ಏನು ಸಮಸ್ಯೆ ಇತ್ತು ನಿಮಗೆ? ಮನೇಲಿ ಅಂದರೆ ಏನು ಸಮಸ್ಯೆ ಇಲ್ಲ. ಅಂದರೆ ನಮ್ಮ ತಾತವ್ರು ತೀರೋದ್ಮೇಲೆ ವ್ಯವಸಾಯ ಮಾಡೋದು ಒಂದು ಸ್ವಲ್ಪ ನಮ್ಮ ಮನೆಯವ್ರದ್ದು ಡೆಲ್ಲ ಆಯಿತು. ಹಾಗಾಗಿ ಮನೆ ಅಂದರೆ ಎಲ್ಲ ಗೆದ್ಲತ್ಬಿಟ್ಟಿತ್ತು ಸರ್, ಮನೆಯದು ರಿಪೀಸ್ಗಳು ಇದೆಲ್ಲ. ಹಾಗಾಗಿ ಮನೆ ಹೊಡೆದು ಮನೆ ಮಾಡಿದ್ವಲ್ವ, ಹಂಗಾಗಿ ಸಾಲ ಬಂತು. ಸಾಲದ್ದು ವ್ಯವಸಾಯದಲ್ಲಿ ಡೆಲ್ ಆಗೋಯ್ತು ವ್ಯವಸಾಯ ಮಾಡೋದು ನಮ್ಮ ತಾತ ತೀರೋದ್ಮೇಲೆ. ಹಂಗಾಗಿ ಇದು ಮಾಡ್ಕೊಂಡು ಏನಾದ್ರು ಮಾಡಬೇಕು ಸೈಡ್ ಬಿಸ್ನೆಸ್ ಅಂದ್ಬಿಟ್ಟು ಇದನ್ನು ಇಟ್ಕೊಂಡು ಸರ್, ಅದನ್ನು ಮಾಡ್ಕೊಂಡೋದು. ಪ್ರಾಬ್ಲಮ್ ಎಲ್ಲ ಒಂದು ಸ್ವಲ್ಪ ಹಂತವಾಗಿ ಕಡಿಮೆ ಆಯ್ತಾ ಬಂತು. ಸಂಘದ ಮೂಲಕ ಮಾಡಿದ್ರು ಅಥವಾ ವೈಯಕ್ತಿಕವಾಗಿ ನೀವೇ ಮಾಡಿದ್ರು? ವೈಯಕ್ತಿಕವಾಗಿ ಮಾಡ್ದೋ ಸರ್, ಆಮೇಲೆ ಸಂಘಕ್ಕೆ ಅಟೆಂಡ್ ಆದೋ. ವೈಯಕ್ತಿಕವಾಗಿ ಮಾಡ್ತಾಯಿದ್ದು ಸಂಘದಲ್ಲಿ, ಆಮೇಲೆ ಅಟೆಂಡ್ ಆಗಿ ಅದರಲ್ಲೇ ಸಾಲ ತಗೊಂಡು ಮುಂದುವರಿಸ್ತಾ ಸರ್. ಈ ವ್ಯವಸಾಯದ ಕೆಲಸ ಏನು ಮಾಡ್ತಿರ್ಲಿಲ್ವಾ? ಹೋಗ್ತಿದ್ದೋ ಸರ್, ಮನೇಲಿ ಎಲ್ಲ ಕೆಲಸ ಕಳೆ ಕೀಳಕ್ಕೆ ಹೋಗ್ತಿದ್ದೋ. ನಾಟಿ ಅಂದರೆ ಕಬ್ಬನ್ ಕಂತೆ ತವಿಂದು ಎಸ್ತಿದ್ದೀವಿ ಸರ್, ಕೆಲಸ ಎಲ್ಲ ಕೆಲಸನೂ ಮಾಡ್ತಿದ್ವಿ. ಅಂದರೆ ಕಬ್ಬಿನ ಗದ್ದೆನಲ್ಲೂ ದುಡಿಮೆ ಮಾಡಿದ್ದೀವಿ ಸರ್. ಭತ್ತ ಬೆಳೆಯುವಾಗಲೂ ಪೈರು ಹಾಕೋದು ಆ ಕೆಲಸ ಎಲ್ಲ ಮಾಡ್ತಿದ್ದೋ. ನಾಟಿ ಒಂದು ಹಾಕೋಕೆ ಬರ್ತಿರ್ಲಿಲ್ಲ, ಮಾಡಿದ್ದೀವಿ. ಆಮೇಲೆ ಕಲ್ತ್ರ ನಾಟಿ ಹಾಕೋದು? ಇಲ್ಲ ಸರ್, ಹೋಗಲಿಲ್ಲ. ಆಮೇಲೆ ಮಕ್ಕಳೆಲ್ಲ ಆದಮೇಲೆ ಆ ಗದ್ದೆಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ದು. ಆಮೇಲೆ ಮಕ್ಕಳು ಬೆಳೀಲಿಕ್ಕೆ ಎರಗ್ತಾ ಆಮೇಲೆ ಕಂಟಿನ್ಯೂ ಮಾಡ್ದೆ ಸರ್. ವ್ಯವಸಾಯದಲ್ಲಿ ದುಡಿಮೆ ಕಡಿಮೆ ಆಯಿತು ಅಂತ ಹೇಳಿ ನೀವು ದುಡಿಮೆ ಮಾಡೋಕ್ಕೆ ಶುರು ಮಾಡಿದ್ರಿ? ಹೌದು. ಅಲ್ವೇ? ಅಂದರೆ ಬೇಗ ಸಾಲ ತೀರ್ಲಿ ಅಂತ ದುಡಿಮೆ ಮಾಡೋಕ್ಕೆ ಎರಗ್ದು. ಎಷ್ಟು ಸಾಲ ಮಾಡಿದ್ರಮ್ಮ? ಸರ್ 18 ಲಕ್ಷ ಸಾಲ ಇತ್ತು ಸರ್. ಅದನ್ನೆಲ್ಲ ತೀರಿಸಿದ್ರಾ? ತೀರಿಸ್ತು. ಬರೀ ಸಿರಿಧಾನ್ಯದ ಆಹಾರನ ಮಾಡಿ? ಹೌದು ಸರ್, ತೀರಿಸಿದ್ದೀವಿ. ಆಮೇಲೆ ತಿರ್ಗಾ ಮಗನಿಗೆ ಆಡು ಫಾರಂ ಮಾಡಿಕೊಟ್ಟು ಮಗಳು ಮದುವೆ ಮಾಡ್ದೋ, ಎಲ್ಲ ಹೋಗ್ತಾ ಇದ್ದೀವಿ ಸರ್. ಪರವಾಗಿಲ್ವಲ್ಲಮ್ಮ? ಸಂಘಗಳೆಲ್ಲ ಸಾಲ ಎತ್ಕೊಂಡು ಸುಮಾರು ಮನೆಗೆ ಬೋರ್ ಹಾಕಿಸ್ತೋ, ಸುಮಾರು ಹೆಲ್ಪ್ ಆಗೈತೆ ಸರ್. ನಾವು ಅಂದರೆ ಯಾವುದಕ್ಕೆ ಎದುರಲಿಲ್ಲ, ಮುನ್ನುಗ್ಗಿ ಮಾಡ್ಕೊಂಡು ಹೋದೋ ಸರ್. ಯಾರೇ ಆಗಿರಲಿ, ಎಂಥ ಆಫೀಸಲ್ಲಿ ಆಗಲಿ, ನಮ್ಗೆ ಇಂಥರ ಸ್ಟಾಲ್ ಕೊಡಿಸ್ಕೊಡಿ, ನಾವು ಹಿಂಗೆ ಮಾಡ್ಕೊಯ್ತೀವಿ, ವ್ಯಾಪಾರ ಮಾಡ್ತೀವಿ, ಮಾಡಿಕೊಡಿ ಅಂತ ವಿಸಿ ಪರಮ ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಸಖತ್ ಹೆಲ್ಪ್ ಆಗೈತೆ ಸರ್. ನಮಗೆ ಎಲ್ಲೇ ಕೃಷಿ ಸ್ಟಾಲ್ ಹಾಕುತ್ತವಿಂದನೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಚೆನ್ನಾಗಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 8 ವರ್ಷ ಆಯಿತು ಸರ್ ನಾವು ಮಾಡೋಕ್ಕೆ. 8 ವರ್ಷದಿಂದ 18 ಲಕ್ಷ ಸಾಲ ಇತ್ತು? 18 ಲಕ್ಷ ಇತ್ತು. ಅದು ತೀರಿಸಿ ಮನೆ ಸಾಲನ ತಿರ್ಗಾ ಮಗಳು ಮದುವೆ ಮಾಡಿ, ನಮ್ಮ ಕಡೆ ಮಗನ ಭುಕ್ತಿ ಮಾಡಬೇಕು, ಚುಂಚನಗಿರಿ ಇದು ಒಲೆ ಹಾಕಿಸ್ಬೇಕು, ಅದಕ್ಕೂ 2 ಲಕ್ಷ ಖರ್ಚು ಮಾಡಿ ಅದೆಲ್ಲ ಮಾಡಿದ್ದೀವಿ ಸರ್. ಪರವಾಗಿಲ್ವಲ್ಲಮ್ಮ? ಈಗ ನೀವು ಮಾಡೋಕ್ಕೆ ಶುರು ಮಾಡಿದ್ದೆ ಸಿರಿಧಾನ್ಯಗಳಿಂದಲ್ಲ? ಹೌದು. ಅದ್ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಅದೇ ಯಾಕೆ ಅಂದರೆ ಅವರು ಇದು ಬೆಂಗಳೂರಿಂದ ಕನಿಕಾ ಮೇಡಮ್ ಅಂತ ಬಂದವರು ಇದಕ್ಕೆ ಒತ್ತು ಕೊಟ್ಟು ಇದನ್ನೇ ಮಾಡಿ, ಮುಂದೆ ಇದರಿಂದ ಸೌಲಭ್ಯ ಸಿಗುತ್ತೆ, ಚೆನ್ನಾಗಿ ಜನಕ್ಕೆ ಆರೋಗ್ಯಕರವಾದ ಇದು ಕೊಡಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡಿ ನಮಗೆ ಅದನ್ನು ಟ್ರೈನಿಂಗ್ ತಗೊಂಡು ಮಾಡಿ. ನಿಮ್ಮ ಭಾಗದಲ್ಲಿ ಸಿರಿಧಾನ್ಯ ಬೆಳೀತಾ ಇದ್ರಾ? ಇಲ್ಲ ಸರ್, ನಾವು ಇದ್ರ ಮಂಡ್ಯ ಆರ್ಗ್ಯಾನಿಕ್ ತಿಂಡಿ ಕೊಡ್ತಿದ್ದೋ, ಅಲ್ಲಿಂದ ಫಸ್ಟ್ ತಗೊಂಡು ಆಮೇಲೆ ಇದು ಒಬ್ಬರು ಸರ್ ಅವರು ಮಂಡ್ಯ ಆರ್ಗ್ಯಾನಿಕ್ ಅಂತ ಧರ್ಮಸ್ಥಳ ಇದ್ರ ಕಡೆಯಿಂದ ಕೊಡಿಸಿದ್ರು. ಆ ಕಡೆಯಿಂದ ರೈತರ ಬೆಳೆ ಹತ್ರ ಡೈರೆಕ್ಟ್ ನಮಗೆ ಕೊಡಿಸಿ ನಾವು ತಗೊಂಡು ಮಾಡೋದು. ಏನೇನು ಸಿರಿಧಾನ್ಯ ಖರೀದಿ ಮಾಡ್ತೀರಿ ನೀವು? ಸರ್ ನವಣೆನೇ ಜಾಸ್ತಿ, ನವಣೆ ಸಾಮೆ ಎರಡೇ ಉದ್ಲು ಆರ್ಕ ಎಲ್ಲ ಗಂಜಿ ಪೌಡ್ರಿಗೆ ಎಲ್ಲ ಥರದ್ದು ಖರೀದಿ ಮಾಡ್ತೀವಿ. ಜಾಸ್ತಿ ತಿಂಡಿ ಮಾಡೋದು ನವಣೆ ಸಾಮೆಯಿಂದ. ಏನೇನು ಉತ್ಪನ್ನಗಳನ್ನು ಮಾಡ್ತೀರಮ್ಮ? ನವಣೆಯಿಂದ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ, ಇದು ಕರ್ಜಿಕಾಯಿ, ಒಬ್ಬಟ್ಟು, ಸಿರಿಧಾನ್ಯ ಹಪ್ಳಗಳು, ಎಲ್ಲ ಥರದ್ದು ಹಪ್ಳಗಳು, ಒಂದೆಲ್ಗ ಸೊಪ್ಪಿಂದು, ಸಬ್ಸಿಗೆ ಸೊಪ್ಪು, ಪಾಲಕ್ಕು, ಈ ಥರ ಸೊಪ್ಪುಗಳು ಹಾಕಿ ಸಿರಿಧಾನ್ಯ ಪೌಡ್ರಿಗೆ ಹಪ್ಳಗಳು ಮಾಡ್ತೀವಿ ಸರ್. ಎಲ್ಲ ಥರ ವೆರೈಟಿನೂ ಸುಮಾರು 21 ಥರ ಹಪ್ಳಗಳು ಮಾಡ್ತೀವಿ ವೆರೈಟಿ ಸಿರಿಧಾನ್ಯ ಪೌಡ್ರಿಗೆ ಹಾಕಿ. ಈ ಥರ ಮಾಡ್ತಾಯಿದ್ದೀವಿ. ಆಮೇಲೆ ಅಷ್ಟೇನಾ ಉತ್ಪನ್ನಗಳು? ಬೇರೆ ಇನ್ನೇನಾದ್ರು ವಿಶೇಷವಾಗಿ ಮಾಡ್ತೀರಾ? ವಿಶೇಷವಾಗಿ ಈಗ ಸಂಕುರ್ ಪೌಡಿ ಸಿರಿಧಾನ್ಯದ್ದೇ, ಅದು
ಜಾಸ್ತಿ ಮೈದಾದಲ್ಲಿ ಮಾಡ್ತಾರೆ ಅಂತಾರೆ, ನಾವು ಮೈದಾ ಬಳಸಲ್ಲ. ನಮ್ಮ ತಿಂಡಿಗಳ್ದು ಏನು ವಿಶೇಷ ಅಂದರೆ ಸರ್, ನಾವು ಸಿರಿಧಾನ್ಯದಲ್ಲಿ ಯಾವುದು ಡಾಡ ಮೈದಾ ಸಕ್ಕರೆ ಯಾವುದೂ ಬಳಸಲ್ಲ. ಎಲ್ಲ ಮಾಮೂಲಿ ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆಲಿ ಮಾಡುವಂಥದ್ದು. ನಾವು ಎಲ್ಲ ಗಾಣದಲ್ಲಿ ನಾವೇ ಕಡಲೆಕಾಯಿ ಬೀಜ ಆಡ್ಸ್ಕೊಂಡು ನಾವೇ ಮಾಡ್ತೀವಿ ಸರ್. ಗಾಣನೂ ಇದೆಯಾ ನಮ್ಮದು? ಗಾಣ ಪಕ್ಕದಲ್ಲಿ ಐತೆ ಸರ್. ನಾವು ಇನ್ನು ಹಾಕಬೇಕು ಅಂದ್ಕೊಂಡು, ಆದರೆ ಇವೆಲ್ಲನೂ ಮಾಡಿದ್ಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹಾಕಲಿಲ್ಲ. ನಮ್ಮ ಒಡ್ರಳ್ಳಿ ಕುರಿ ಕೊಪ್ಪಲಲ್ಲಿ ಐತೆ ಗಾಣ, ಅದರಲ್ಲೂ ಆಡ್ಸ್ಕೊಳ್ತೀವಿ. ಅದರಲ್ಲಿ ಏನಾರು ಪ್ರಾಬ್ಲಮ್ ಆಯಿತು ಅಂತ ಮಿಷಿನ್ ಗಾಣದಲ್ಲೇ ಆಡ್ಸ್ಕೊಳ್ತೀವಿ. ಸಿದ್ಧಗಂಗೆ ಕೊಪ್ಪಲ್ ತಾವು ಮಿಷಿನ್ ಐತೆ, ಅದೆಲ್ಲ ಆಡ್ಸ್ಕೊಳ್ತೀವಿ. ಅಂದರೆ ಮೊದಲನೇದು ನೀವು ನೆಲಗಡಲೆ ಎಣ್ಣೆನ ಬಳಸ್ತೀವಿ ಸರ್. ಆಮೇಲೆ ಇನ್ನೇನು ವಿಶೇಷ? ಕೊಬ್ಬರಿಕಾಯಿ ಜಾಸ್ತಿ. ಕೊಬ್ಬರಿಕಾಯಿ ಅಂದರೆ ನಿಮ್ಮಲ್ಲೇ ಬೆಳೆಯೋವಂಥದ್ದು? ನಿಮ್ಮದೇ ಇದೆಯಲ್ಲ ತೆಂಗಿನ ತೋಟ? ಅದೇ ಅದರಲ್ಲೇ ಮಾಡ್ತೀವಿ ಸರ್. ಆನಂದ್ ಅವರೇ, ಚೆನ್ನಾಗಿರುತ್ತೇನ್ರಿ ಇವ್ರು ಮಾಡೋ ತಿಂಡಿ ಎಲ್ಲ? ಚೆನ್ನಾಗಿರ್ತದೆ ಸರ್. ಬೇಡಿಕೆ ಐತೆ ಸರ್. ಬೇಡಿಕೆ ಇದೆ. ಏನೇನು ತಿಂದಿದ್ರಿ ಇವ್ರು ಮಾಡಿರೋದು ನೀವು? ಪೂರ್ತಿ ನಾವೇ ಎಲ್ಲ ಮಾಡೋದು ಸರ್. ನಾವೇ ಅಂದ್ರೆ ನೀವು ಸಹಾಯ ಮಾಡ್ತೀರಿ? ನಾವು ಸಹಾಯ. ಏನೇನು ಮಾಡಿಕೊಡ್ತೀರಿ ಕೆಲಸನ ಅವ್ರಿಗೆ? ಮಾಮೂಲಿ ಇದು ಕಾಯ್ದು ವ್ಯವಸಾಯ ಮಾಡಿಕೊಡೋದು, ಕಾಯಿ ಒಡ್ಸ್ಕೊಂಬಂದು ಕೊಡೋದು, ಕಾಯಿ ಇದು ಎಣ್ಣೆ ತಿಂಡಿಗಳು ತರ್ಕೊಂಡಿರೋದು, ವ್ಯವಸಾಯ ಮಾಡ್ಕೊಂಡು. ಯಾವುದು ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋದು? ಅವ್ರು ಮಾಡೋದು ಶಂಕರ ಪೋಳಿ ಚೆನ್ನಾಗಿರ್ತದೆ ಸರ್. ಶಂಕರ ಪೋಳಿ. ಅದು ಬಿಟ್ಟರೆ ನಿಪ್ಪಿಟ್ಟು ಒಳ್ಳೆಷ್ಟು ಎಷ್ಟಾಗಿರ್ತದೆ. ಅಂದರೆ ಮಾಡೋದನ್ನೆಲ್ಲ ನೀವು ತಿಂತಿರ್ತೀರಿ? ಸ್ವಲ್ಪ ತಿಂತಿರ್ತೀವಿ. ಒಳ್ಳೆಯದು. ಮಾರಾಟಕ್ಕೆ ಏನಾದ್ರು ಸಹಾಯ ಮಾಡ್ತೀರಾ? ಮಾರಾಟಕ್ಕೆ ನಮ್ಮ ಮಗ ಅಲ್ವಾ, ಮಗರು ಅವರು ಹೋಗ್ತಾರೆ. ಹೌದಾ? ನೀವು ವ್ಯವಸಾಯ ನೋಡ್ಕೊಂಡಿದ್ದೀರಿ? ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ. ಯಾಕೆ ಅಷ್ಟೊಂದು ಸಾಲ ಮಾಡಿಬಿಟ್ರಿ 18 ಲಕ್ಷದವರೆಗೆ? ಅದೇ ಸರ್, ಮನೆದು ನಾವು ದುಡ್ಡಿದ್ದು ಕಮ್ಮಿ ಆಯ್ತದ್ದು. 2 ಲಕ್ಷ ದುಡ್ಡಿದ್ರೆ ಒಂದು ವರ್ಷಕ್ಕೆ 18 ಲಕ್ಷ ಮಾಡ್ಬಿಟ್ಟು ಎಲ್ಲಿಂದ ಸರ್ ಬಡ್ಡಿಗೆ ಕಟ್ಟೋಕ್ಕಾಗಲ್ಲ. ಅಲ್ಲ, ಅದು ಸರಿ. 18 ಲಕ್ಷ ರೂಪಾಯಿ ಅಷ್ಟು ಸಾಲ ಯಾಕೆ ಮಾಡಿದ್ರಿ ಅಂತ ಕೇಳಿದೆ. ಮನೆ ಕಟ್ಟಕ್ಕೆ ಮಾಡಿದೆ ಸರ್. ಮನೆ ಕಟ್ಟಕ್ಕೆ ಇನ್ನೇನು ಇಲ್ಲ. ಮನೆ ಕಟ್ಟಕ್ಕೆ ಮಗಳ ಮದುವೆ ಮಾಡ್ದವ, ಅದು 2ರಿಂದ. ಓಕೆ. ಈಗ ನೀವು ಮಂಜುಳಮ್ಮನವರು ಇಬ್ರು ಸೇರ್ಕೊಂಡೇ ತೀರ್ಮಾನ ಮಾಡಿದ್ದ ಈ ಕೆಲಸ ಮಾಡಬೇಕು, ಏನು ಸಿರಿಧಾನ್ಯಗಳದ್ದು ತಿಂಡಿಗಳು ಸಾಲ ತೀರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಸಾಲ ತೀರಿಸ್ಬೇಕು ಅಂದ್ಬಿಟ್ಟು ಸಿರಿಧಾನ್ಯ ಉಪಯೋಗಿಸೋಕೆ ಕರಿಕೊಂಡ ಸರ್. ವ್ಯವಸಾಯದಲ್ಲಿ ಇನ್ನೂ ಹೆಚ್ಚು ಸಂಪಾದನೆ ಮಾಡ್ತೀನಿ ನಾನು ಅಂತ ಯಾಕೆ ಹೇಳಲಿಲ್ಲ ನೀವು? ವ್ಯವಸಾಯದಲ್ಲಿ ಇವಾಗೇನು ಇವಾಗೆಲ್ಲ 22 ರೂಲ್ಸು. ಇವಾಗ ಮಾಡೋದಷ್ಟು ಒಂದು ಎಕರೆಗೆ ಒಂದು 70-80 ಟನ್ ಕಬ್ಬನ್ನ ಬೆಳಿತೀವಿ ಮೀನುಕಳಿ. ಇವಾಗ ಎಲ್ಲ ಇದ್ರ ಡಿಮ್ಯಾಂಡು ಈ ನೆಕ್ಸ್ಟ್ ಎಲ್ಲ ಉಳಿಯೋದಕ್ಕೆ ಒಂದು ಎಲ್ಲ ತಿರ್ಗಾ ನೆಕ್ಸ್ಟ್ ಕಳೆದು ಬೆಳೆಯೋದಕ್ಕೆ 50,000 ಉಳಿತದೆ. ತಿರ್ಗಾ 50,000 ಬಂಡವಾಳ ಹಾಕ್ಬೇಕು. ತಿರ್ಗಾ ಅದಕ್ಕೆ ನಮ್ಮ ಸಾಲನ ತೀರ್ಸಮ್ಮ ಇದನ್ನೇ ಮಾಡೋದಿಲ್ಲ. ಅಲ್ಲ, ಆದ್ರೂ ಮಂಜುಳಾ ಅವರೇ, ಹೇಗೆ ತೀರಿಸಿದ್ರಿ 18 ಲಕ್ಷ ರೂಪಾಯಿ ಸಾಲ? ಆದರೂ ಶ್ರಮಪಟ್ಟ ಸರ್. ನಮ್ಮಲ್ಲಿ ಫ್ರೆಂಡ್ಸ್ಗಳೆಲ್ಲ ಹೆಲ್ಪ್ ಮಾಡಿದ್ರು ಸುಮಾರು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಮ್ಮರೆಲ್ಲ ಹೆಲ್ಪ್ ಮಾಡಿದ್ರು. ಹಂಗಾಗಿ ಅವ್ರಿಗೂ ಹಂತವಾಗಿ ಇದು ಮಾಡ್ಕೊ. ಈಗ ನೀವು 8 ವರ್ಷದ ಕೆಳಗಡೆ ಶುರು ಮಾಡಿದ್ರಲ್ಲ, ಎಷ್ಟು ಬಂಡವಾಳದಲ್ಲಿ ಶುರು ಮಾಡಿದ್ರಿ ಸರ್? ಅವತ್ತು ಮಿನಿಮಮ್ 5,000 ಹಾಕಿದ್ದು ಅಷ್ಟೇ ಬಂಡವಾಳ. ಹಪ್ಳಕ್ಕೆ ಫ್ರೆಶ್ ಹಪ್ಳನೇ ಸ್ಟಾರ್ಟ್ ಮಾಡಿದ್ದು. 5,000ಕ್ಕೆ ಹಪ್ಳಕ್ಕೆ ರೆಡಿ ಮಾಡೋದು. ಅವಾಗಿಂದ 5,000ದಲ್ಲಿ ಇಲ್ಲಿ ಪ್ರಥಮ ನಾವು ಇಲ್ಲೇ ಮೈಸೂರಲ್ಲೇ ಧಾತು ಅನ್ನೋ ಇದಕ್ಕೆ ಹಪ್ಳ ತಂದು ಹಾಕಿದ್ದು. ಅಲ್ಲಿಂದ ತಿರ್ಗಾ ಚಿಗುರು ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ತಕ್ಷಣವೇ ಕೊರೋನಾ ಬಂದ್ಬಿಡ್ತು. ಹಂಗಾಗಿ ಕೊರೋನಾ ಬಂದು ಎಲ್ಲ ಸ್ಟಾಪ್ ಆಯಿತು. ಆವಾಗ 5,000 ಹಾಕಿದ್ದು ಸುಮಾರು 50-60 ಸಾವಿರ ಬಂಡವಾಳ ಅಷ್ಟು ಇಂಪ್ರೂವ್ ಆಗಿತ್ತು. ಸಡನ್ನಾಗಿ ಕೊರೋನಾ ಬಂದು ನಿಂತೋಯ್ತು. ಆಮೇಲೆ ತಿರ್ಗಿ ಇಂಪ್ರೂವ್ ಆಗಿ ಅದೆಲ್ಲ ತೀರ್ಸ್ಕೊಬರೋ ಅಷ್ಟರಲ್ಲಿ ಕೃಷಿ ಇಲಾಖೆದು GKVK ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಮೇಡಮ್ ಹೇಳಿದ್ರು, ಕಮಲಾ ಮೇಡಮ್ ಅವ್ರ ಕಡೆಯಿಂದ ಹೋದಾಗ ಅಲ್ಲೇ ಮಿನಿಮಮ್ಮು ಆ 4 ದಿವಸಕ್ಕೆ 60,000 ಸಂಪಾದನೆ ಆಯಿತು ಸರ್. 4 ದಿನಕ್ಕೆ ನಮ್ಮ ಐಟಮ್ಗಳಿಗೆಲ್ಲ. ಹಂಗಾಗಿ ಹಂಗಂಗೆ ಹಂತವಾಗಿ ಬೆಳವಣಿಗೆ ಆಯಿತು ಸರ್. ಖರ್ಚು ಎಷ್ಟು ಮಾಡಿದ್ರಿ 60,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ? ಸರ್ 25,000 ರೂಪಾಯಿ ಖರ್ಚು ಮಾಡಿದ್ದು ಸರ್. ಅದರಲ್ಲಿ ಅಷ್ಟು ಆದಾಯ ಹಂಗಂಗೆ ಹಂತವಾಗಿ ಹಂಗೆ ಎಲ್ಲೆಲ್ಲಿ ಕೃಷಿ ಮೇಳ ಆಗುತ್ತೆ ಅಲ್ಲೆಲ್ಲ ಕಳ್ಸೋಕೆ ಇರ್ಗಿದ್ರು ಮೇಡಮು. ಅವ್ರ ಕಡೆಯಿಂದ ಸುಮಾರು ಹೆಲ್ಪಲ್ಲಿ ಸುಮಾರು ಕಡೆ. ಕಮಲಾ ಮೇಡಮ್ ಅಂದರೆ ಯಾರು ಸರ್? VCPRM ಕೃಷಿ ವಿಜ್ಞಾನ ಟ್ರೈನಿಂಗ್ ಕೊಟ್ಟಿದ್ರಲ್ಲ ಮೇಡಮ್ ಸರ್. ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿ ಅವರು ಅಲ್ವೇ? ಈಗ ನೀವು ತರಬೇತಿಯನ್ನು ತಗೊಂಡಿದ್ದು ಮಂಡ್ಯದ VCPRM ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ವಾ? ಅವರೇ ತರಬೇತಿ ಕೊಟ್ಟರು ಮೇಡಮೇ. ನೀವು ಹೋಗಿದ್ರೇನ್ರಿ ಆನಂದ್ ಅವ್ರೆ? ಹೌದು ಸರ್, ನಾವು ಹೋಗಿದ್ದು.
ನೀವು ತರಬೇತಿ ತಗೊಂಡ್ರ? ನಾವು ಒಯ್ದು ಅವರ ಬರಳಿದ್ರು, ಒಂದೆರಡು ದಿವಸ ಒಯ್ದು ಸರ್. ಏನು ಕಲ್ತ್ಕೊಂಡ್ರಿ? ವ್ಯವಸಾಯ ಬಗ್ಗೆ ಹೇಳಿದ್ರು ಸರ್ ಅವರು, ಕೃಷಿ ಬಗ್ಗೆ ಮಾತಾಡಿ ಈ ಥರ ಮಾಡ್ಬೋದು, ಈ ಥರ ಮಾಡಿ ಅಂತ. ನೀವು ಚಿಕ್ಕ ವಯಸ್ಸಿಂದ ವ್ಯವಸಾಯ ಮಾಡ್ತಿದ್ರಿ? ಹ್ಞೂ ಸರ್. ನಿಮಗೆ ಯಾರು ಹೇಳ್ಕೊಡ್ಬೇಕೆ ವ್ಯವಸಾಯ? ಇಲ್ಲ, ವ್ಯವಸಾಯ ಬಗ್ಗೆ ಏನು ಬೇಕಾಗಿಲ್ಲ ಸರ್, ತಿಳುವಳಿಕೆ ಏನು ಬೇಕಾಗಿಲ್ಲ. ನಾವೇ ಬೇಕಾದ್ರೆ ಇನ್ನೊಬ್ಬರಿಗೆ ಹೇಳ್ಬೋದು ಅದು ಅಲ್ವೇ? ಹೌದು ಸರ್. ಮತ್ತೆ ಇನ್ನೇನು ಹೊಸ ತಿಳ್ಕೊಂಡ್ರಿ ತರಬೇತಿನಲ್ಲಿ? ತರಬೇತಿಯಲ್ಲಿ ಆದರೆ ಇದು ಈ ವ್ಯವಸಾಯ ಹೆಂಗೆ, ಇದು ಹೆಚ್ಚು ಇಳುವರಿ ಹೆಂಗೆ ಬೆಳಿಬೋದು, ಯಾವ ಥರ ಮಾಡ್ಬೋದು, ಸಿಂಪಲ್ ಇದಾಗಿ ಅಂತ ಹೇಳ್ಕೊಟ್ರು. ಅಲ್ಲಿ ಹೋಗಿ ಬಂದ್ಮೇಲೆ ಏನಾದ್ರು ಕಬ್ಬಿಂದ ಇಳುವರಿ ಜಾಸ್ತಿ ಆಗಿದೆಯಾ? ಇಳುವರಿ ಬರಲ್ಲ ಸರ್, ಅವ್ರು ಬಂದು ಹೇಳಿದ್ಮೇಲೆ ಒಂದು ಸ್ವಲ್ಪ ಒಂದು 20% ಜಾಸ್ತಿ. ಮೊದಲೆಲ್ಲ ಎಷ್ಟು ಬರ್ತಿತ್ತು ಇಳುವರಿ? ಇವತ್ತೆಲ್ಲ ಒಂದು 50 ಟನ್ ಬರ್ತಿತ್ತು. ಈಗ ಎಷ್ಟು ಬರ್ತದೆ? ಇವಾಗ ಒಂದು 60-70 ಟನ್ ಬರ್ತದೆ. ಪರವಾಗಿಲ್ಲ. ಮತ್ತೆ ಏನು ಬದಲಾವಣೆ ಮಾಡ್ಕೊಂಡ್ರಿ ಹೇಳಿ ಕಬ್ಬಿನ ಬೇಸಾಯ? ಅದರಲ್ಲಿ ಪಟ ಅಂತರ ಮಾಡ್ತೇವೆ ಸರ್. ಮೊದಲೇ ಎಷ್ಟು ಅಡಿಗೆ ಪಟ ಹೊಡಿತಿದ್ರಿ? ಅವತ್ತೆಲ್ಲ 1.5 ಅಡಿ 2 ಅಡಿ ಹೊಡಿತಿದ್ದೆ ಸರ್. ಈಗ ಎಷ್ಟು ಕುಡಿತಾ ಇದ್ರಿ? 3 ಅಡಿ 4 ಅಡಿ ಹೊಡಿತಿದ್ದೆ. 4 ಅಡಿಗೆ ಬಂದಿದ್ದೀರಿ. ಪಟ ಜಾಸ್ತಿ ಹೊಡಿಯೋದ್ರಿಂದ ಇಳುವರಿ ಜಾಸ್ತಿ ಇಳುವರಿ ಬರ್ತದೆ. ಗಾಳಿ ಬರ್ತದೆ ಸರ್ ಹೊರಗಡೆ, ಆ ಕಡೆ ಕಬ್ಬು ದಪ್ಪ ಬರ್ತದೆ, ಬೆಳವಣಿಗೆ ಇರ್ತದೆ ಅಲ್ವೇ? ಆಮೇಲೆ ಇನ್ನೇನಾದರೂ ಬೇರೆ ಕೆಲಸ ಮಾಡ್ತೀರಾ ಇಳುವರಿ ಜಾಸ್ತಿ ಬರೋ ಕಬ್ಬಲ್ಲಿ? ಮಾಮೂಲಿ ಕಬ್ಬು ಇದು ಸಾವಯವ ಗೊಬ್ಬರ ಬೆಳೆಸ್ತಿದ್ವಿ, ಉಳುಮೆ ಮಾಡ್ತಿದ್ವಿ. ಕಬ್ಬೊಳಗಡೆ ಬೇರೆ ಏನಾದ್ರು ಬೆಳೆ ಬೆಳಿತೀರಾ? ಇವಾಗ ಬಂದರೆ ಅವ್ರು ಇವಾಗ ಹೇಳಿದ್ದಾರೆ 5 ಅಡಿ ಪಟ ಮಾಡಿರಿ, ಏನಾರು ರಾಗಿ ತಿರ್ಗಿ ಏನಾರು ಬೆಳಿಬೋದು ಅಂತ. 5 ಅಡಿ ಪಟಿ ನನಗೆ ಗ್ಯಾಪ್ ಉಳಿತೆ ಸರ್, ಅದರಲ್ಲಿ ಏನಾರು ತಿರ್ಗ ಏನಾರು ಉಪಯೋಗಿಸ್ಬೋದು. ಈ ತಗಣಿನಾರು ಬೆಳಿಬೋದು, ರಾಗಿ ಬೆಳಿಬೋದು, ಬಾಕಿ ಇದ್ದಾರೆ ಬೇರೆ ಅದು ಬೆಳಿಬೋದು. ನೋಡ್ಕೊಂಬಂದಿದ್ರೆ 5 ಅಡಿ ಪಟದಲ್ಲಿ ಕಬ್ಬು ಬೆಳೆದಿರೋದ? ಅಲ್ಲೇ ಅವರ ಕೃಷಿ ಇಲ್ಲೇ ಮಾಡಿದ್ರು, ತೋರಿಸಿದ್ದಾರೆ. ನೀವು ಈಗ 5 ಅಡಿ ಮಾಡ್ತೀರಾ? ಮಾಡಿದ್ವಿ ಅಲ್ವಾ? ಮಾಡ್ತೀವಿ. ಯಾವ ತಳಿ ಕಬ್ಬು ಬೆಳೆಯೋದು ನೀವು? ಮಾಮೂಲಿ ಎಮ್ಮರು ಅಂದ್ಬಿಟ್ಟು ಹೊಸ ತಳಿ ಬಂದ್ರೆ ಸರ್, VC ಫಾರಮಿಂದಲೇ ಬಿತ್ತನೆ ತಗೊಂಡು ಅವರೇ ಕೊಡ್ಸಿದ್ರು ಅಲ್ವೇ? ಕಬ್ಬು ಪರವಾಗಿಲ್ಲ ಈಗ? ಕಬ್ಬು ಪರವಾಗಿಲ್ಲ ಸರ್. ಮಂಜುಳಾ ಅವರೇ, ಮೊದಲಿಗೆ ನೀವು ಹಪ್ಪಳ ಮಾಡಿದೆ ಅಂದ್ರಿ ಅಲ್ವೇ? ಈ KVKನಲ್ಲಿ ಎಷ್ಟು ದಿವಸ ತರಬೇತಿ ತಗೊಂಡ್ರಿ ಸರ್? 1 ವಾರಗಟ್ಲೆ ನಾವು ಫ್ರೀ ಅಂದರೆ ಅವಾಗ ಜಾಸ್ತಿ ಫ್ರೆಶ್ಟು ಅಲ್ಲಿ ಇಲ್ಲಿ ಬ್ಯಾಗ್ ತಗೊಂಡು ಬ್ಯಾಗಲ್ಲಿ ಹಾಕೊಂಡು ಅಂಗಡಿಗಳನ್ನ ಕೇಳೋಕ್ಕೆ ಹೋಗೋದೇ ಟೈಮ್ ಇರ್ತಿರ್ಲಿಲ್ಲ. ಅವಾಗ ಅಲ್ಲಿ ಏನು ಟ್ರೈನಿಂಗ್ಗೆ ಫ್ರೀ ಇದಿರ್ತದೆ, ಟ್ರೈನಿಂಗ್ದು ಇದು ಬರ್ತಾರೆ, ಅವಾಗ ನಮ್ಮನ್ನು ಕರಿತಿದ್ರು ಸರ್. ಅವಾಗ ವಾರಗಟ್ಲೆ, ಒಂದು ವಾರ ಏನೇನು ಹೇಳ್ಕೊಟ್ರಲ್ಲಿ? ಮಾಮೂಲಿ ಹಪ್ಳಗಳದು, ಸಿರಿಧಾನ್ಯ, ಚಕ್ಲಿ, ನಿಪ್ಪಟ್ಟು, ಆ ಥರ ಎಲ್ಲ ಹೇಳ್ಕೊಟ್ರು ಸರ್. ಅಂದರೆ ಯಾವ ರೀತಿ ಮಾಡೋದು ಅಂತ, ಯಾವ ಥರ ಮಾಡಿ ಅಂತ ಮಾಡೋದು, ಯಾವ ಥರ ಎಷ್ಟೆಷ್ಟು ಐಟಮ್ ಹೆಂಗೆ ಹಾಕ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಅಂದರೆ ಮುಂಚೆ ನಿಮಗೆ ಹಪ್ಪಳ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡೋಕ್ಕೆ ಗೊತ್ತಿರಲಿಲ್ಲ? ಅಂದರೆ ನಾವು ಸಿರಿಧಾನ್ಯದಲ್ಲಿ ಬಳಸ್ತಿರಲಿಲ್ಲ, ಅಕ್ಕಿದು ಬಳಸ್ತಿದ್ದೋ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಐತೆ. ಏನು ವ್ಯತ್ಯಾಸ? ಅಂದರೆ ಇದು ಗಟ್ಟಿ, ಇದಕ್ಕೆ ಜಾಸ್ತಿ ಉದ್ದಿನಬೇಳೆ ಇದೆಲ್ಲ ಹಾಕಬೇಕು, ಅಕ್ಕಿದಾದರೆ ಕಡಿಮೆ. ಹಾಗಾಗಿ ಇದು ಒಂದು ಸ್ವಲ್ಪ ಏರುಪೇರಾದ್ರೂ ಪುಡಿ ಆಗುತ್ತೆ. ಅದಕ್ಕೆ ನಾವು ಅವ್ರ ಹತ್ರ ಹೋಗಿ ಟ್ರೈನಿಂಗ್ ತಗೊಂಡ್ರು. ಓಕೆ. ಈಗ ಟ್ರೈನಿಂಗಲ್ಲಿ ಒಂದು ಮಾಡೋ ವಿಧಾನ ಹೇಳ್ಕೊಟ್ರು, ಆಮೇಲೆ ಇನ್ನೇನಾದ್ರು ಹೇಳ್ಕೊಟ್ರು ಬೇರೆ? ಯಾವ ಥರ ಪ್ಯಾಕಿಂಗ್ ಮಾಡಬೇಕು, ನೀವು ವ್ಯಾಪಾರಕ್ಕೆ ಹೋದಾಗ ಯಾವ ಥರ ಗಿರಾಕಿಗಳ ಹತ್ರ ಮಾತಾಡಬೇಕು, ಆ ಥರ ಎಲ್ಲ ಟ್ರೈನಿಂಗ್ ಹೇಳ್ಕೊಟ್ರು. ಪ್ಯಾಕಿಂಗ್ ಮಾಡೋದನ್ನು ಹೇಳ್ಕೊಟ್ರು ಅಲ್ವಾ? ಆಮೇಲೆ ಲೇಬಲಿಂಗ್ ಅಂತಾರಲ್ಲ, ಲೇಬಲಿಂಗ್ ಅದನ್ನು ಹೇಳ್ಕೊಟ್ರು ಸರ್ ಅಲ್ವಾ? ಅದನ್ನು ಹೇಳ್ಕೊಟ್ರು. ಮತ್ತೆ ಯಾವ ತರಹ ಗ್ರಾಹಕರ ಜೊತೆ ಮಾತಾಡಬೇಕು, ನಿಮ್ಮ ಮಾತು ಯಾವ ಮೃದುವಾಗಿರ್ಬೇಕು, ಮಾತಾಡುವಾಗ ಬಂದವ್ರ ಹತ್ರ ರಾಸ ಆಗಬಾರ್ದು ಅನ್ನೋದೆಲ್ಲ ಹೇಳ್ಕೊಟ್ರು. ಆಯ್ತಮ್ಮ. ಈಗ ಆನಂದ್ ಅವರು ನಿಮ್ಮ ಅಂಗಡಿಗೆ ಬಂದಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ಈಗ ಅವ್ರಿಗೆ ಚಕ್ಲಿನ ಮಾರಬೇಕು. ಕೇಳ್ರಿ ಅವ್ರನ್ನ, ಈಗ ಇದೆಷ್ಟು ಚಕ್ಲಿ ಅಂತ ಕೇಳಿ ಅವ್ರನ್ನ. ಚಕ್ಲಿ ಎಷ್ಟು? 100 ಗ್ರಾಮ್. ಈಗ ಅವ್ರಿಗೆ ಹೇಳಿ ಅಮ್ಮ, ಹೇಗೆ ಹೇಳ್ತೀರಿ? 100 ಗ್ರಾಮು ಚಕ್ಲಿ, ಇದು ನವಣೆಯಿಂದ ಮಾಡಿರೋವಂಥದ್ದು. 100 ಗ್ರಾಮು 50 ರೂಪಾಯಿ ಸರ್. ಕೇಳ್ರಿ, ಇನ್ನೇನಾರು ತಗೊಂಬಿಡ್ತೀರಾ ಅಷ್ಟು ಹೇಳಿದ್ರೆ? ಯಾಕೆ ಇದನ್ನೇ ತಗೋಬೇಕು ಅಂತ ಕೇಳಿ, ನೀವು ಅವ್ರನ್ನ ಕನ್ವಿನ್ಸ್ ಮಾಡೋವಾಗ ಹೇಳಿ. ನಾವು ಗಾಣದ ಎಣ್ಣೆ ನಾವೇ ಕಡಲೆಕಾಯಿ ಬೀಜ ತಗೊಂಡು ನಾವೇ ಆರಿಸಿ ಮಾಡಿರೋದ್ರಿಂದ ಇದಕ್ಕೆ 50 ರೂಪಾಯಿ ರೇಟ್ ಹೇಳ್ತಾ ಇದ್ದೀವಿ ಸರ್ 100 ಗ್ರಾಮ್ಗೆ. ಯಾಕೆ ಇದನ್ನೇ ತಗೋಬೇಕು ಅನ್ನಿ? ಏನು ಕೇಳಿದ್ರೆ ಅದು ಜಾಸ್ತಿ ಉಪಯೋಗಿಸುತ್ತೆ. ಇದು ನಾವು ಸಿರಿಧಾನ್ಯ ತಿಂಡಿಗಳು, ಇವಾಗ ಎಲ್ಲ ಕಡೆನೂ ಸಿರಿಧಾನ್ಯ ತಿನ್ನಬೇಕು ಅನ್ನೋದು ಇರೋದ್ರಿಂದ ನಾವು ಇದನ್ನು ಸಿರಿಧಾನ್ಯದಲ್ಲೇ ತಯಾರು ಮಾಡಿದ್ದೀವಿ. ಅದರಿಂದ ತಿನ್ನಬೇಕು ಅಂತ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ, ಒಳ್ಳೇದಾಗಲಿ ಅಂತ ಸರ್. ಅಷ್ಟೇಯಾ? ತಗೊಂಬಿಡೋದ?
ಅಂದ್ರೆ ಚೆನ್ನಾಗಿ ಮಾತಾಡೋ ಕಲೆನ ಕಲಿಸಿದ್ರು ನಿಮ್ಗೆ ಅಲ್ವಾ? ಬರೀ ಇಷ್ಟೇ ಹೇಳ್ತೀರೇನವ ಅಥವಾ ಇನ್ನೂ ಏನಾದ್ರು ಹೇಳಿ? ಮತ್ತೆ ಇನ್ನೂ ಏನೇನು ಹೇಳ್ತೀರಾ? ಅಲ್ಲ, ಯಾವುದಕ್ಕೂ ಈಗ ಎಲ್ಲ ಕಡೆನೂ BP ಶುಗರು ಅದು ಇದು ಅನ್ಕೊಂಡು ಆಡ ಮೈಸಿ ಬೇಡಿ ಬೇಕ್ರಿ ತಿಂಡಿಗಳಿಗೆ ಅಟ್ಯಾಚ್ ಆಗ್ತಾ ಇದ್ದಾರೆ ಜನಗಳು. ಅದರಿಂದ ನಮ್ಮಲ್ಲಿ ಒಳ್ಳೆ ಆಹಾರ ಉತ್ಪಾದನೆಗಳು ಹಾಕಿ ಚೆನ್ನಾಗಿ ಕ್ಲೀನಾಗಿ ಮಾಡಿರೋದ್ರಿಂದ ಇದನ್ನು ನೀವು ತಿನ್ನಿ ಅಂತ ಜನಗಳಿಗೆ ಒಳ್ಳೇದು ಹೇಳಿ ಕೊಡ್ತೀವಿ ಸರ್. ಒಂಚೂರು ಸ್ಯಾಂಪಲ್ಗೆ ಕೊಟ್ಟು ತೋರಿಸ್ತೀರ ಅವ್ರಿಗೆ? ಟೇಸ್ಟ್ ಕೊಡ್ತೀವಿ ಸರ್, ಕೈ ಕೊಟ್ಟು ಅವ್ರು ತಿಂದು ನೋಡಿದ್ಮೇಲೆ ನಮ್ಮ ತಿಂಡಿಗಳು ತಗೊಂಡು ಹೋಗೋದು. ಅಲ್ವೇ? ಹೌದು. ಈಗ ಏನೆಲ್ಲ ತಯಾರಿ ಈಗ ಮಾಡ್ತಾ ಇದ್ದೀರಾ? ಏನೇನು ಉತ್ಪನ್ನಗಳು ಸಿಗ್ತವೆ ನಿಮ್ಮಲ್ಲಿ? ನಮ್ಮಲ್ಲ ಸರ್, ಕರ್ಜಿಕಾಯಿ, ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಈ ಥರ ಎಲ್ಲ ಐಟಮ್ ಯಾವಾಗಲೂ ಎನಿ ಟೈಮು ಇರಲ್ಲ, ಆರ್ಡ್ರ್ ಕೊಟ್ಟಾಗ ಮಾಡ್ತೀವಿ. ಇತ್ತೀಚೆಗೆ ಜಾಸ್ತಿ ಈಗ ಚುಂಚನಗಿರಿಗೆ ಮಾದೇವ್ ಸರ್ ಅಂತ ಮಂಡ್ಯ ಆರ್ಗ್ಯಾನಿಕ್ ಇದ್ರ ಕಡೆಯಿಂದ, ರೈತ ಉತ್ಪಾದಕರ ಸಂಘ ಮಂಡ್ಯ ಕಂಪ್ನಿ ಕಡೆಯಿಂದ, FPO ವಿಕಸನ ಇದ್ರ ಕಡೆಯಿಂದೆಲ್ಲ ಮಾದೇವ್ ಸರ್ ಅಂತ ನಮ್ಮನ್ನ ಚುಂಚನಗಿರಿಗೆ ಇದ್ದ ಗುರುಗಳ ಹತ್ರ ಮಾತಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ. ಪ್ರತಿ ಭಾನುವಾರ ಕಳಿಸ್ತಾ ಇದ್ದಾರೆ ಸರ್. ಅಲ್ಲಿಗೆ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ತಿಂಡಿಗಳು. ಎಳ್ಳುಂಡೆ ಅಂದ್ರೆ ಎಳ್ಳುಂಡೆ, ಕರ್ಜಿಕಾಯಿ ಜಾಸ್ತಿ ಹೋಗುತ್ತೆ ಸರ್ ಅಲ್ಲಿ. ಈಗ 2ನೇ ವಾರ ಆಯಿತು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಮಾದೇವ್ ಸರ್ ಕಡೆಯಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಈಗ ಮಂಜುಳಮ್ಮನವ್ರೆ, ಮೊದಲಿಗೆ ತಾವು ವೈಯಕ್ತಿಕವಾಗಿ ತಯಾರು ಮಾಡ್ತಾ ಇದ್ರಿ ಆಯ್ತೇನಮ್ಮ? ಈಗ ನಿಮ್ಮ ಮನೆಯಲ್ಲೇ ಪುಡಿ ಮಾಡೋ ಯಂತ್ರ, ಪ್ಯಾಕ್ ಮಾಡೋ ಯಂತ್ರ, ಇಂಥವನ್ನೆಲ್ಲ ಇಟ್ಕೊಂಡಿದ್ದೀರಾ? ಹೌದು ಸರ್, ಈಗ ಇತ್ತೀಚೆಗೆ ಹಾಕಿದ್ದೀವಿ. ಲೋನ್ ಮಾಡಿಸ್ಕೊಂಡು ಅಕ್ಕಿ ಪುಡಿ ಮಾಡೋದು, ಚಕ್ಲಿ ಒತ್ತೋದು, ಹಿಟ್ಟು ಕಲ್ಸೋದು, ಹಪ್ಪಳ ಒತ್ತೋದು, ಈ ಥರ ಮಿಷಿನ್ ಹಾಕಿದ್ದೀನಿ ಸರ್. ನೀವು ಹಾಕಿದ್ದೀವಿ? ಎಷ್ಟು ಬಂಡವಾಳ ಆಯ್ತು? 6 ಲಕ್ಷ ಹಾಕಿದ್ದೀವಿ ಸರ್. ಅದು ಏನಾದರೂ ಸಾಲ ತಗೊಂಡಿದ್ದೀವಿ. ಸಾಲ ಸರಿ ಅಮ್ಮ. ಯಾವ್ದಾದ್ರು ಇಲಾಖೆಯಿಂದ ಸಹಾಯಧನ ಆ ಥರ ಏನಾದ್ರು ಸಿಕ್ಕಿದ್ಯಾ? ಇಲ್ಲ ಸರ್, ಹಂಗೆ ನೀವೇ ಬಂಡವಾಳ ಹಾಕಿದ್ದೀರಿ? ಬಂಡವಾಳ ಲೋನ್ ತಗೊಂಡಿದ್ದೀವಿ ಸರ್. ಆಯ್ತಮ್ಮ, ಅದೇ ಲೋನೇ ತಗೊಂಡ್ರು ಅದು ಬಂಡವಾಳ ಅಲ್ವೇ? ಆಯ್ತು. ಯಾವ ಬ್ಯಾಂಕಲ್ಲಿ ಸಾಲ ಕೊಟ್ಟರು ಸರ್? ಬ್ಯಾಂಕ್ ಆಫ್ ಬರೋಡ. ಹೌದಾ? ಹೆಂಗ್ ಸಾಲ ಕೊಟ್ಬಿಟ್ರು ನಿಮ್ಗೆ ಅಷ್ಟೊಂದ? ಸರ್ ಹಂಗೆ ಸಾಲ ಅಂದ್ರೆ ಈಗ ನಾವು ಮಾಡ್ತಾ ಇರುವಂತ ವೃದ್ಧಿ ಯಾವ ಥರ ಹೆಂಗೆ ಟರ್ನ್ ಓವರ್ ಮಾಡಿದ್ದಾರೆ ಬ್ಯಾಂಕಲ್ಲಿ, ಎಷ್ಟು ಅವರು ಕಟ್ಟು ಕೆಪಾಸಿಟಿ ಇದೆಯಾ ಎಲ್ಲ ಏನು ನೋಡಿ ಬ್ಯಾಂಕ್ ಟರ್ನ್ ಓವರ್ ನೋಡಿ ಕೊಟ್ಟರು ಸರ್. ನೀವೇ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ರಾ? ಹೌದು ಸರ್, ಹೌದು. ನೀವು ಯಾವ ಥರ ಐತೆ ಲೋನು ಮಾಡಿಸ್ಕೊ ಬಂದ್ರಮ್ಮ ನಾ ಕೊಡ್ತೀನಿ ಅಂದರು. ಹಂಗೋಗಿ ನಾವು ಇಲಾಖೆ ಖಾತೆ ಮಂಡ್ಯ ಇದರಲ್ಲಿ ನಮ್ಮ ಮಗ ಹೋಗಿ ಮಾಡಿಸ್ಕೊಂಡು ಬಂದ, ಅದ್ರ ಆಫೀಸ್ ಹೆಸರು ನಮಗೆ ಆಯ್ತಮ್ಮ, ಅಲ್ಲಿ ಮಾಡಿಸ್ಕೊಂಡು ಬಂದ ಸರ್. ಈಗ ನಿಮ್ಗೆ 6 ಲಕ್ಷ 10 ಲಕ್ಷ ಲೋನ್ ಮಾಡಿದ್ದಾರೆ. ಇದು 10 ಲಕ್ಷದಲ್ಲಿ 6 ಲಕ್ಷ ಮಿಷಿನರಿಗೆ ಹಾಕಿದ್ದೀನಿ, ಇನ್ನು 6 ಲಕ್ಷ ಮಾಮೂಲಿ ಐಟಮ್ಗಳಿಗೆ ಇದು ಮಾಡೋಕ್ಕೆ ಕೊಟ್ಟಿದ್ದಾರೆ 3 ಲಕ್ಷನ. ಸರಿ ಕಣಮ್ಮ. ಈಗ ಮೆಟೀರಿಯಲ್ ತಂದಿದ್ದೀರಿ, ಮೆಷಿನರಿ ಹಾಕಿದಿರಿ, ಪ್ಯಾಕಿಂಗ್ ಮಿಷಿನ್ ಹಾಕಿದಿರಿ? ಇಲ್ಲ, ಪ್ಯಾಕಿಂಗ್ ಇಲ್ಲ ಸರ್. ಪ್ಯಾಕಿಂಗ್ ಇಲ್ಲ. ಮತ್ತೆ ಅದನ್ನೆಲ್ಲ ಎಲ್ಲಿ ಮಾಡಿಸ್ತೀರಿ? ಪ್ಯಾಕಿಂಗ್ ಅಂದರೆ ಸೀಲಿಂಗ್ ಕವರ್ಗಳೇ ತಗೊಂತೀವಿ ಸರ್. ಸೀಲಿಂಗ್ದು ಕವರ್ಗಳೇ ತತ್ತೀವಿ ಹೊಸಲ್ ರೇಟಲ್ಲಿ. ಮಾಮೂಲಿ ಸ್ಟಿಕ್ಕರ್ ಎಲ್ಲ ಇದರಲ್ಲೇ ಮಾಡಿಸ್ತೀವಿ, ಪ್ರಿಂಟ್ ಮಾಡಿಸ್ತೀವಿ. ನೀವೇ ಮನೆಯಲ್ಲಿ ಸೀಲ್ ಮಾಡಿ ಮಾರಾಟ ಮಾಡ್ತೀರಿ ಅಲ್ವಾ? ಹೌದು. ತುಂಬಾ ಆಕರ್ಷಣೀಯವಾಗಿರುತ್ತೆ, ಚೆನ್ನಾಗಿರುತ್ತೆ ನಿಮ್ಮ ಪ್ಯಾಕೆಟ್. ಹೌದು ಸರ್, ಇತ್ತೀಚೆಗೆ ಚೆನ್ನಾಗೈತೆ, ಮಾಡ್ತಾ ಇದೀವಿ ಚೆನ್ನಾಗಿ. ಭತ್ತ ಹೇಗೆ ಬೆಳಿತೀರಿ ಆನಂದ್ ಅವರೇ? ಯಾವ ಭತ್ತ ಬೆಳೆಯೋದು ನೀವು? ಇದು ತನು ಭತ್ತ, ತನು BR. ಇವಾಗ ಇತ್ತೀಚೆಗೆ ಇದು ಬಂದೈತೆ ಸರ್, ಇದು ಅಂಗಡಿಗಳಲ್ಲಿ ಹೈಬ್ರಿಡ್. ಇವಾಗ ಹಾಕಿರೋದು 54, 77 ಅಂದ್ಬಿಟ್ಟು ಈ ಸರಿ ಹಾಕಿರೋದು. ಎಷ್ಟು ಎಕರೆ ಭತ್ತ ಬೆಳಿತೀರಿ? ಒಂದು ಸರಿ ಹಾಕ್ರೆ ಇವಾಗ 1 ಎಕರೆ 2 ಎಕರೆಗೆ ಹಾಕ್ತೀವಿ ಸರ್. ಹೌದಾ? ಅದರಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡಿದ್ದೀರಾ? ತರಬೇತಿ ತಗೊಂಡು? ತರಬೇತಿ ಇದೆ, ಇವಾಗೂ ಪರವಾಗಿಲ್ಲ ಸರ್. ಇವಾಗ ಇಳುವರಿ ಬರ್ತದೆ ಅಲ್ವ, ಒಂದು 40-50 ಕ್ವಿಂಟಾಲ್ ಗಂಟ ಬರ್ತದೆ. 50 ಕ್ವಿಂಟಾಲ್ವರೆಗೂ ಬೆಳಿತೀರಾ 1 ಎಕರೆಗೆ? ಪರವಾಗಿಲ್ವೇ? ಹೆಂಗೆ ಬೆಳಿತೀರಪ್ಪ ಭತ್ತನ? ಮಾಮೂಲಿ ಇದು ವ್ಯವಸಾಯ. ಹಾಂ, ಮಾಮೂಲಿ ವ್ಯವಸಾಯ ಅಂದ್ರೆ ಏನು ಅರ್ಥ ಆಗಂಗೆ ಹೇಳಿ. ನಾಟಿ ಥರ ನಾಟಿ ಮಾಡ್ತಾಯಿದ್ದೀವಿ ಅಲ್ವಾ. ಮೊದಲೇ ಅಂದರೆ ಕಮ್ಮಿ ಬರ್ತಿತ್ತು, ಇವಾಗ ಹೈಬ್ರಿಡ್ ತಳಿ ಬರ್ತಾ ಇಲ್ವಾ, ಹೈಬ್ರಿಡ್ ತಳಿಲೇ ಚೆನ್ನಾಗಿ ಬೆಳೀತದೆ ಸರ್ ಭತ್ತ. ಸಣ್ಣಕ್ಕಿನ ದಪ್ಪಕ್ಕಿನ? ಮೀಡಿಯಮ್ ಸೈಜ್ ಸರ್. ಮೀಡಿಯಮ್ ಸೈಜ್. ಇದನ್ನ ಮಾಮೂಲಿ ಹೆಣ್ಣಾಳ ಕೈಲೇ ನಾಟಿ ಮಾಡಿಸೋದು? ಹೆಣ್ಣಾಳ ಕೆಲ ಮಿಷಿನ್ ನಾಟಿ ಆ ಥರದ್ದು? ಇಲ್ಲ, ಮಿಷಿನ್ ಇಲ್ಲ ಸರ್, ಹೆಣ್ಣಾಳ ಕೆಲ ನಾಟಿ ಹಾಕಿಸೋದು. ಒಟ್ಲೆಲ್ಲ ನೀವೇ ಹಾಕ್ತೀರಾ? ನಾವೇ ಹಾಕ್ತಿದ್ದೀವಿ, ಒಟ್ಲುಗಳು ಹಾಕ್ತಿದ್ದೀವಿ. ಹೆಂಗೆ ಹಾಕ್ತೀರಿ ಒಟ್ಲು? ಒಟ್ಟು ಒಟ್ಟು ಹಾಕ್ತಿದ್ದೀವಿ ಸರ್, ಎಲ್ಲ ಹದ ಮಾಡಿ ಧೂಳು ಮಾಡಿ ಎಲ್ಲ ಕಂಟೋರ್ದು, ಅದಕ್ಕೆ ಭತ್ತ ಹಾಕಿ ಎಲ್ಲ ಇದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಮೇಲೆ. ಹಸಿರೆಳೆ ಗೊಬ್ಬರ ಏನಾದ್ರು ಬೆಳ್ಕತ್ತೀರಾ ಭತ್ತ ಬೆಳೆಯೋಕ್ಕಿಂತ ಮುಂಚೆ? ಹಾಂ, ಹಸಿರೆಳೆ ಗೊಬ್ಬರ ಹಾಕಿರ್ತೀವಿ, ಇದು ಹಾಕಿರ್ತೀವಿ, ಉದ್ದು ತಗಣಿ ಎಲ್ಲ ಹಾಕಿರ್ತೀವಿ. ಆ ಸೊಪ್ಪೆಲ್ಲ ಆಮೇಲೆ ಜಮೀನಿಗೆ ಉಳುಮೆ ಮಾಡಿ ಜಮೀನಿಗೆ ಮಾಡಿರ್ತೀವಿ, ಅದಕ್ಕೆ ಹೊಡೆದ್ಬಿಟ್ಟು
ಎಲ್ಲನೇ ಒಳಕ್ಕೆ ಹೊಡೆದ್ಬಿಟ್ಟು ಅದು ನಾಟಿ ಮಾಡ್ತೀವಿ. ಭತ್ತ ನಿಮಗೆ ಖರ್ಚು ಎಷ್ಟಾಗುತ್ತೆ ಒಂದು ಎಕರೆಗೆ? ಖರ್ಚು ಒಂದು 30,000 ಗಂಟೆ ಆಗುತ್ತೆ ಸರ್. 30,000. ಇವಾಗ ಈಚೆಗೆಲ್ಲ ಇದು ಡಿಮ್ಯಾಂಡ್ ಅಲ್ಲ ಸರ್. ಎಲ್ಲ ಥರದಿಂದ ಒಂದು ಎಕರೆ 30,000. ಭತ್ತನೇ ಮಾರ್ತೀರೋ ಅಕ್ಕಿ ಮಾಡಿಸಿ ಮಾರ್ತೀರೋ? ಭತ್ತ ಕೊಟ್ಬಿಡ್ತೀವಿ ಸರ್. ಹೌದಾ? ನೋಡ್ರಿ ಮಂಜುಳಾ ಅವರೇ, ಭತ್ತ ಯಾಕೆ ಮಾರ್ತೀರಿ? ಅದನ್ನ ಅಕ್ಕಿ ಮಾಡಿಬಿಟ್ಟು ನಿಮ್ಮ ಉತ್ಪನ್ನ ಜೊತೆ ಒಳ್ಳೆ ಅಕ್ಕಿ ತಿನ್ನಿ ಅಂತ ಅಕ್ಕಿ ಮಾಡಿ ಮಾರ್ಬೋದಲ್ವ ನೀವು? ಮಾರ್ಬೋದು ಸರ್, ಅಂದರೆ ಎಲ್ಲಾನು ತಗೋಗಿ ಹಿಂಸೆ ಆಗುತ್ತೆ ಸರ್ ಮಾಡೋಕ್ಕೆ. ಅಲ್ಲಮ್ಮ, ಒಂದು ಪ್ರಯತ್ನ ಮಾಡಿ, ಹೇಗಿದ್ರು ಮಾಡ್ತಾ ಇದ್ದೀರಲ್ವಾ? ಭತ್ತ ಅದಕ್ಕೆ ಇವಾಗ ನಾವು ಆಡಿನ ಗೊಬ್ಬರನೇ ಹಾಕಿ ಭತ್ತ ಬೆಳೆದ್ಬಿಟ್ಟು ಉಪ್ಪು ಅವೇನು ಉಪಯೋಗಿಸ್ತಂತೆ ತಗೊಂಡು ಹೋಗ್ಬೇಕು ಅಂತ ಐಡಿಯಾ ಮಾಡ್ತಾ ಇದ್ದ. ಸಾವಯವ ಬೆಳೆ ಬಾಳ್ಬೇಕು ಅಂತ ಮಾಡ್ತಾ ಇದ್ದಾನೆ ನನ್ನ ಮಗ. ಹೇಳಿ. ಸಾವಯವಿಕ ಬೆಳೆ ಬೆಳೆದು ಅಂತ ಮಾಡಿದ್ದೆ. ಮೇಕೆ ಕೆಲಸ, ಮೇಕೆ ನಮ್ಮ ಸ್ವಂತ ಗದ್ದೆಗಳ ದನ ಐತಲ್ವಾ, ಅದು ಅದೆಲ್ಲ ಸುಮಾರು ಗೊಬ್ಬರ ಆಗುತ್ತೆ. ಸಾವಯವಿಕ ಬೆಳೆನೇ ಮಾಡೋದಂತ ಮಾಡಿದ್ವಿ ಸರ್. ಈ ಸರ್ ಅಂದರೆ ಸಾವಯವದಲ್ಲಿ ಬೆಳೆದು ಸಾವಯವ ಅಕ್ಕಿ ಅಂತ ಮಾರಬೇಕು ಅಂತ. ಒಳ್ಳೆ ಆಲೋಚನೆ. ನೀವು ವೈಯಕ್ತಿಕವಾಗಿ ಮಾಡಿದ ಮೇಲೆ ಗುಂಪಿಗೂ ಯಾಕೆ ಸೇರ್ಕೊಂಡ್ರಿ? ಗುಂಪಿಲ್ಲ ಸರ್, ವೈಯಕ್ತಿಕವಾಗಿ ಮಾಡ್ತಾ ಇರೋದು. ಸಂಘ ಅಂದರೆ ಸಂಘದಲ್ಲಿ ಇದ್ದೀವಿ ಅಷ್ಟೇ, ಯಾರು ಮಾಡಲ್ಲ. ವರಲಕ್ಷ್ಮಿ ಸಂಘ ಅಂತ, ವರಲಕ್ಷ್ಮಿ ಶ್ರೀಶಕ್ತಿ ಸಂಘ ಅಂತ, ಅದರಲ್ಲಿ ಇದ್ದೀವಿ ಅಷ್ಟೇ, ಯಾರು ಬರಲ್ಲ. ನಾನೇ ಮಾಡೋದು, ವೈಯಕ್ತಿಕವಾಗೇ ಮಾಡ್ತಾ ಇರೋದು. ಅಲ್ಲಮ್ಮ, ಸಂಘದಿಂದ ಏನು ನೆರವು ತಗೊಂಡಿದ್ದೀರಿ? ಸಂಘದಿಂದ ನೇಮು ಅಂದರೆ ಸಂಘದಿಂದ ಲೋನ್ ತಗೊಂಡಿದ್ದೀನಿ. ಅದೇ ಸಣ್ಣ ಪುಟ್ಟ ಸಾಲಗಳು ಎತ್ಕೊಂತೀನಿ, ಮಾಡ್ತಾ ಇದ್ದೀವಿ ಸರ್. ಅಂದರೆ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ? ಹೌದು. ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಯಾರಿದ್ದಾರೆ? ಆಳು ಕರ್ಕೊಂತೀವಿ ಸರ್. ನಮ್ಮ ತಾಯಿ, ನಮ್ಮ ಮಗಳು, ಇವರು ಹೆಲ್ಪ್ ಮಾಡ್ತಾರೆ, ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಜಾಸ್ತಿ ಅಂದರೆ ಎಲ್ಲ ಕಡೆನೂ ಈಗ 50-60 kg ಆರ್ಡ್ರ್ ಬಂದಾಗ ಆಳು ಕರ್ಕೊಂತೀವಿ. 20-10 kg ಆರ್ಡ್ರ್ ಇದ್ದಾಗ ಜಾಸ್ತಿ ಯಾರೂ ಕರ್ಕೊಳ್ಳಲ್ಲ. ನೀವು ಮನೆಯವರೇ ಮಾಡ್ತೀವಿ ಸರ್. ನಿಮ್ಮ ಮಗಳು ಇದ್ದಾರಾ? ಮಗಳು ಅವಳೆ. ಅವ್ರ ಮದುವೆ ಆಗಿಲ್ವಾ? ಮದುವೆ ಆಗೈತೆ ಸರ್. ಈಗ ನೀವೇ ಕೆಲಸ ಮಾಡೋದು, ನೀವೇ ಪ್ಯಾಕ್ ಮಾಡೋದು, ನೀವೇ ಮಾರಾಟ ಮಾಡೋದು ಕಷ್ಟ ಅಂತ ಅನ್ಸಲ್ವೇ? ಇಲ್ಲ ಸರ್, ಅನ್ಸಲ್ಲ ನಮಗೆ. ಹೌದಾ? ಹೆಂಗೆ ಸಮಯ ಹೊಂದಿಸ್ಕೊತೀರಿ? ಎಲ್ಲೋ ಒಂದು ಕಡೆ ಹೋಗ್ಬೇಕಪ್ಪ, ಏನೋ ಆರ್ಡ್ರ್ ಇರುತ್ತೆ, ಹಿಂದಿನ ದಿವಸ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿ ಬೆಳಗಾಗಿ ಎದ್ದು ಹೋಗಿ ಮಾಡ್ತೀವಿ. ಹೌದು ಸರ್, ನೈಟು ಅನ್ನೋದು ನಮ್ಗೆ ಲೆಕ್ಕ ಇಲ್ಲ, ಮಾಡ್ತೀವಿ. ಹೌದಾ? ಹೌದು ಸರ್. ಹಗಲು ರಾತ್ರಿ ಎಣಿಸಿ ಕೆಲಸ ಮಾಡ್ತೀವಿ. ಹಂಗೆ ಮಾಡ್ಕೊ ಬಂದದಕ್ಕೆ ಇವಾಗ ಅಷ್ಟು ಸಾಲ ತೀರಿಸಿ ಇವತ್ತು ಒಂಚೂರ ಇದಾಗಿರೋದು ಅಲ್ವಾ? ಈಗ ನೀವು ಮಾಡ್ತಿರೋ ಉತ್ಪನ್ನಗಳು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ನಾವು ಒಬ್ಬರೇ ತಿನ್ನಲ್ಲ. ಈಗ ಬರ್ತಾರೆ ಫ್ರೆಂಡ್ಸ್ಗಳೆಲ್ಲ, ಅವ್ರ ಕೈ ಟೇಸ್ಟಿಗೆ ಕೊಟ್ಟು ಚೆನ್ನಾಗೈತಾ ನೋಡಿ, ಇದು ಹೆಂಗೆ ಮಾಡಬೇಕು, ಇದರಲ್ಲಿ ಏನು ಹೆಚ್ಚು ಕಡಿಮೆ ಆಗೈತೆ ಅಂತ ಕೊಟ್ಟು ತಿನ್ನಿಸಿ ಮಾಡ್ತೀವಿ ಸರ್. ಈಗ ನೀವು ಜಾತ್ರೆಗಳಿಗೆ ಹೋಗ್ತೀನಿ ಅಂದರೆ, ಬೇರೆ ಬೇರೆ ಕಡೆಗೆ ಹೋಗ್ತೀನಿ ಅಂತಂದರೆ, ಈಗ ಅಲ್ಲಿ ಹೋಗಿ ಮಾರಾಟ ಮಾಡಿದ್ಮೇಲೆ ಮತ್ತೆ ಅವರೇ ನಿಮ್ಮನ್ನು ಹುಡುಕೊಂಬಂದು ತಗೊಂಡೋಗಿರೋವಂಥ ಉದಾಹರಣೆ ಇದೆಯಾ? ಅಯ್ಯೋ ಐತೆ ಸರ್. JKVKಲಿ ವರ್ಷನೂ ನಮ್ಮ ಸ್ಟಾಲ್ಗಳನ್ನೇ ತಡಿಕೊಂಬತ್ತಾರೆ, ಕಜ್ಜಾಯ ತಿಂಡಿಗಳಿಗೆ ತಡಿಕೊಂಬತ್ತಾರೆ. ಹೌದು ಸರ್. ಈಗ ಬರೀ 2 ತಿಂಗಳು, ಈಗ ಒಂದು ತಿಂಗಳು ಮೊದಲು ತಿಂಗಳು ಹಾಕಿದೋ, ಈಗ 2ನೇ ತಿಂಗಳು ಆಗ್ತಾವೆ. JKVKಲೇ ತಿಂಗಳ ಮಾಡವ್ರೆ. ಮತ್ತೆ ತಡಿಕ ಬಂದ್ರಿ, 1 ತಿಂಗಳು ತಿಂಡಿನೇ ಈಗ ತಿರ್ಗಾ ನಿಮ್ಗೆ ಸಿಗೋದಿಲ್ವಲ್ಲ, ಈಗ ತಿಂಗಳ ಬರ್ತಿರಲ್ಲ, ತಿರ್ಗಾ ಎಲ್ಲರೂ ಸಿಗುತ್ತಾ, ನಮ್ಗೆ ಆರ್ಡ್ರ್ ಕಳಿಸ್ತೀರಾ ಅಂತ ಬರ್ತಾರೆ ಸರ್. ಆಯಿತು. ಈಗ ನಿಮ್ಮ ಪ್ಯಾಕೆಟ್ ಮೇಲೆ ನಿಮ್ಮ ಹೆಸರು, ಫೋನ್ ನಂಬರ್ ಎಲ್ಲ ಹಾಕಿರ್ತೀರಾ? ಯಾರು ಫೋನ್ ಮಾಡಿದಾರಾ ನಿಮಗೆ? ಮಾಡಿದ್ದಾರೆ ಸರ್. ಇವಾಗ ಜಸ್ಟ್ ಈಗ ಮೊನ್ನೆನೂ ಮಾಡಿದ್ರು. ಇವಾಗ ಲಿಸ್ಟ್ ಎಲ್ಲ ಕಳಿಸಿ ಅಂತ ಹೇಳಿದ್ದಾರೆ, ಕಳಿಸಿದ್ದೀವಿ. ಎಷ್ಟು kg ಬೇಕು ಅಂತ ಹೇಳ್ತೀವಿ ಅಂತ ಸುಮಾರು ಬರ್ತವೆ ಸರ್. ಹೌದಾ? ಈಗ ಅಂದಾಜು ಒಂದು ತಿಂಗಳಲ್ಲಿ ಎಷ್ಟು ವ್ಯಾಪಾರ ಮಾಡ್ತೀರಮ್ಮ ನೀವು? ಸರ್, ಒಂದು ತಿಂಗಳಲ್ಲಿ 60,000 ರೂಪಾಯಿ ತನಕ ಆಗುತ್ತೆ ಸರ್. 60,000. ಖರ್ಚು ಎಷ್ಟಾಗಿರುತ್ತೆ ಅದರಲ್ಲಿ? ಖರ್ಚು ಒಂದು 25. ಹೌದಾ? ಪರವಾಗಿಲ್ಲ. ಭತ್ತಕ್ಕಿಂತ ಆದಾಯ ಬಂದ್ಬಿಡ್ತಲ್ರಿ ಅವ್ರದ್ರಲ್ಲೇ? ವ್ಯವಸಾಯ ಸರ್, ನಮ್ಮ ವ್ಯವಸಾಯ ಹೇಳಿ ಸರ್, ವ್ಯವಸಾಯದಲ್ಲೇ ನಿಮ್ಕೊಂಡ್ರೆ ನಮ್ದು ಏನು ಮಾಡೋಕ್ಕಾಗಲ್ಲ ಸರ್. ಹೌದಾ? ಹೌದು ಸರ್. ಹಾಗಾಗಿ ಬೇರೆ ಏನಾದರೂ ಒಂದು ಕಸಬಿದ್ರೆ ಒಳ್ಳೇದು ಸರ್. ಈಗ ನೀವು ಒಂದು ಸಾವಯವದಲ್ಲಿ ಬೆಳಿಬೇಕು, ಸಾವಯವಿಕ ಬೆಳಿಬೇಕು ಮಾಡುವಂತ ಮಾಡಿ ಅದೊಂದು ಆಲೋಚನೆ ಇದೆ ನಿಮ್ದು. ಇನ್ನೇನೇನು ಆಲೋಚನೆ ಮಾಡಿದಿರಿ? ಒಂದು ಮೇಕೆ ಸಾಕಿದಿರಿ? ಮೇಕೆನಲ್ಲೂ ಆದಾಯ ಇದೆ ಅಂತೀರಾ? ಆದಾಯ ಬರಲ್ಲ ಸರ್. ಈಗ 50 ಮೇಕೆ ಇದೆ ನಿಮ್ಗೆ. 50 ಮೇಕೆ. ಏನ್ ಮಾಡ್ತೀರಾ? ತಾಯಿ ಇಟ್ಕೋತೀರಾ, ಮರಿ ಮಾರ್ತೀರಾ, ಅಥವಾ ತಾಯಿ ಮರಿ? ನಾವು ಮರಿಗಳ ಏನು ಕೊಡಲ್ಲ ಸರ್. ಕಟಾವ್ ಮಾಡೋ ಗಂಟೆ ನಾವೇ ಸಾಕಿದ್ವಿ. ನಾವೇ ಒಂದು 30-40 kg ಬರೋ ಗಂಟೆ ಸಾಕಿದ್ವಿ, ನಾವೇ ಕಟಾವ್ ಮಾಡಿ. ನೀವೇ ಕಟಾವ್ ಮಾಡ್ತೀರಾ? ಹಬ್ಬ ದಿವಸ ಅಂದ್ರೆ ನೀವೇ ಕತ್ತರಿಸ್ಬಿಟ್ಟು ಮಾಂಸ ಕೊಡ್ತೀರಿ? ಹೌದೇ? ಹೌದು ಸರ್. ಪರವಾಗಿಲ್ಲ. ಮನೆ ಮುಂದೆನೆ ಮಾರಾಟ. ಮತ್ತೆ ಬರೀ ಮೇಕೆ ಒಂದೇನಾ? ಕೋಳಿ ಗಿಳಿ ಸಾಕೊಂಡಿಲ್ಲ? ಇಲ್ಲ ಸರ್, ಮೇಕೆ ಒಂದೇ ಸರ್. ಕುರಿ? ಅದಿಲ್ಲ ಸರ್.
ಕುರಿ ಬೇಡ ಅಂತ. ಕುರಿ ಬೇಡ, ಕುರಿಗಳಿಗೆ ಹೊರಗಡೆ ಹೋಗ್ಬೇಕು ಸರ್. ಮೇಕೆ ಆದರೆ ಮೇಕೆ ಆದರೆ ಮನೇಲೇ ಇರ್ತದೆ, ಕುರಿ ಅಂದರೆ ಹೊರಗಡೆ ಹೋಗಿ ತಿರಾಡ್ಕೊಂಡು ಮೇಯ್ಕೆ ಬರಬೇಕು. ಅದರಿಂದ ಮಗನಿಗೆ ಆ ಕೆಲಸ ವಹಿಸ್ಬಿಟ್ಟು ಮಗ ಮಾಡ್ತಾ ಇದ್ದಾರೆ ಸರ್. ಅಲ್ವಾ? ಹೇಳಿ ಮಂಜುಳಮ್ಮನವರೇ, ಕಜಾಯ ಅಂತ ಇದ್ದೀರಿ, ಹೇಗೆ ಮಾಡ್ತೀರಿ ಕಜ್ಜಾಯನ? ಸರ್ ಕಜ್ಜಾಯ ಅಂದರೆ ಸಿರಿಧಾನ್ಯದ ನವಣೆನ ನೆನೆ ಹಾಕಿ ಮಾಮೂಲಿ ಅಕ್ಕಿದು ಯಾವ ಥರ ಮಾಡ್ತೀವಿ ಅದೇ ಥರ ಪಾಕ ತಗೊಂಡು ಮಾಡೋದು ಸರ್. ಭಾಳ ಸುಲಭವಾಗಿ ಹೇಳ್ಬಿಟ್ರಿ. ಒಳಕ್ಕೆ ಏನು ಹಾಕ್ತೀರಿ? ಒಳಗೆ ಮಾಮೂಲಿ ಬೆಲ್ಲ, ನವಣೆ ಇಟ್ಟು ಪುಡಿ ಮಾಡಬೇಕು 3 ದಿವಸ 2 ದಿವಸ ನೆನೆ ಹಾಕಿ ಅದನ್ನು ಮಾಮೂಲಿ ಅಕ್ಕಿಗೆ ಯಾವ ಥರ ತಗೊಂತೀವಿ ಪಾಕನ ಅದೇ ಥರ ತಗೊಂಡು ಅದನ್ನು ಪುಡಿ ಮಾಡ್ಕೊಂಡು ನವಣೆ ಹಿಟ್ಟನ್ನ ಹಾಕಿ ಏಲಕ್ಕಿ ಪುಡಿ, ಎಳ್ಳು ಬೇಕು ಅಂದರೆ ಎಳ್ಳು, ಕೊಬ್ಬರಿ ಬೇಕು ಅಂದರೆ ಕೊಬ್ಬರಿ ಹಾಕೊಂಡು ಮಾಡ್ತೀವಿ ಸರ್. ಕಜ್ಜಾಯ. ಇನ್ನೊಂದೇನು ಹೇಳಿ? ಕರ್ಜಿಕಾಯಿ ಏನಂಗಂದ್ರೆ ಸರ್ ಕರ್ಜಿಕಾಯಿ ಅಂದರೆ ಮಾಮೂಲಿ ಸಿರಿಧಾನ್ಯ ಇಟ್ಟು ಚಿರೋಟಿ ರವೆ, ಬೆಲ್ಲ, ಕೊಬ್ಬರಿ, ಹುರ್ಗಡ್ಲೆ, ಎಳ್ಳು, ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಸರ್. ದ್ರಾಕ್ಷಿ, ಗೋಡಂಬಿ ಈ ಥರ ಹಾಕಿ ಮಾಡ್ತೀವಿ ಸರ್. ಪರವಾಗಿಲ್ವಾ? ಹೆಂಗೆ ಮಾಡ್ತೀರಿ ಹೇಳಿ? ನಾವು ಅದನ್ನು ನವಣೆ ಇಟ್ಟು ಚಿರೋಟಿ ರವೆ ನೆನೆ ಹಾಕ್ತೀವಿ ಕಲಸಿ ಒಂದು ಸ್ವಲ್ಪ. ಅದನ್ನು ಲಟ್ಟಣಿಗೆ ಲಟ್ಟಿಸಿ ಮಡಚಿ ಕೊಬ್ಬರಿ, ಎಳ್ಳು ಇದು ಹಾಕಿ ಮಾಡ್ತೀವಿ ಸರ್. ಚೆನ್ನಾಗಿ ಮಾರಾಟ ಆಗುತ್ತಾ? ಆಗುತ್ತೆ ಸರ್. ನೀವೆಲ್ಲಿ ಹೋದರೂ ಇದೇ ಹೆಚ್ಚು ಬೇಡಿಕೆ? ಚೆನ್ನಾಗಿ ಹೋಗುತ್ತೆ ಸರ್. ಮತ್ತು ಇನ್ನೇನೇನು ಹೆಚ್ಚು ಮಾರಾಟ ಆಗುತ್ತೆ ನೀವು ಮಾಡೋದು? ಕೋಡ್ಬಳೆ. ನಮ್ಮಲ್ಲಿ ಯಾವ ತಿಂಡಿನೂ ಉಳ್ಕೊಳ್ಳಲ್ಲ ಸರ್ ಎಲ್ಲೋದ್ರೂ. ಎಲ್ಲ ಖಾಲಿ ಮಾಡ್ಕೊಂಡೇ ಬರೋದು. ನಿಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿಯವರು ಅವರು ತಗೋತಾರ? ಇಲ್ಲ ಸರ್, ನಾವು ಅಷ್ಟು ಅಲ್ಲಿ ಯಾರಿಗೂ ಪರಿಚಯ ಆಗಿಲ್ಲ. ನಾವು ಹೊರಗೆ ಯಾರು ಜಾಸ್ತಿ ಬಿಟ್ಟಿಲ್ಲ ಸರ್. ಹೌದಾ? ಅಂದ್ರೆ ನಿಮ್ಮ ಊರಿನ ಸುತ್ತಮುತ್ತವ್ರಿಗೆ ಯಾರಿಗೂ ಕೊಡಲ್ಲ ನೀವು? ಅಲ್ಲಿ ಬರಲಿಲ್ಲ, ನಾನು ಮಾಡ್ತಾವಳೆ ಅನ್ನೋದು ಗೊತ್ತಿಲ್ಲ ಸರ್. ಯಾಕೆ ಆ ಥರ ಅಂದರೆ ನಾವು ಅಷ್ಟು ಈಗ ಇಲ್ಲೇ ಮಾಡ್ಕೊತೀವಿ. ಈಗ ಆರ್ಡ್ರ್ ಬಂದ ತಕ್ಷಣ ನಾವು 2 ದಿವಸ 3 ದಿವಸ ನೈಟೇ ಮಾಡ್ಕೊತೀವಿ, ಹೊರ್ಟೋಗ್ತೀವಿ. ಜಾಸ್ತಿ ಪಬ್ಲಿಕ್ ಮಾಡಿಲ್ಲ. ಇವಾಗ ಹೋದ ತಿಂಗಳು ಜಿಲ್ಲಾ ಪಂಚಾಯತಿಯವರು ಒಂದು ಮೀಟಿಂಗ್ ಇಟ್ಟಿದ್ರು, 3 ದಿವಸ ಟ್ರೈನಿಂಗು. ಅಲ್ಲಿ ಇವಾಗ ಇತ್ತೀಚೆಗೆ ಪರಿಚಯ ಮಾಡಿದ್ದೀನಿ. ನಾವು ಹಬ್ಬಗಳಲ್ಲಿ ಒಬ್ಬಟ್ಟು ಎಲ್ಲ ಹೇಳ್ತಾ ಇದ್ದಾರೆ, ಹೋಳಿಗೆ ಎಲ್ಲ 1-2-3 ಜನ ಹಪ್ಪಳಗಳೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಅಷ್ಟು ಈಚೆಗೆ ಬಿಟ್ಟಿರಲಿಲ್ಲ ಊರ ಕಡೆ. ಅಂದರೆ ಹೊರಗಡೆನೆ ಫೇಮಸ್ ಆಗ್ಬಿಟ್ಟಿದ್ದೀರಿ. ಹೊರಗೆ ಏನೋ ಅಂತಾರೆ ಆನಂದ್ ಅವರು. ಹೇಳಿ ಆನಂದ್ ಅವರೇ. ಹೊರಗಡೆ ಫೇಮಸ್ ಸರ್. ಅಂದರೆ ಊರಲ್ಲೂ ಸುತ್ತಮುತ್ತ ಜನರಿಗೆ ಗೊತ್ತಾದರೂ ಒಳ್ಳೇದಲ್ವೇ? ಈ ಥರ ಮಾಡ್ತಾವ್ರೆ ಅಂತಂದರೆ ಹೋಗೋರೆಲ್ಲ ಬರ್ತಾರೆ. ಒಂದು ಸಣ್ಣ ಅಂಗಡಿ ಏನಾದ್ರು ಮಾಡ್ಕೊಂಡು ಅಲ್ಲೇ ಮಾರಾಟ ಮಾಡೋಕ್ಕೆ ಶುರು ಮಾಡಿದರೆ ಒಳ್ಳೇದಾಗತ್ತಲ್ವ ಸರ್? ಹಂಗೆ ಇನ್ನೆಷ್ಟು ದಿವಸ ಮಾಡ್ತೀವಿ ಸರ್ ನಾವು. ಅಂಗಡಿ ಮಾಡಿದ್ರೆ ಮಗಂಗೆ ಮಾಡ್ಕೊಡ್ಬೇಕು ಅಂತ ಐಡಿಯಾ ಇತ್ತು, ಅವನು ಮಾಡೋ ಮೂಡಲಿಲ್ಲ. ಹೌದಾ? ಅಂದರೆ ಈಗ ಮಗನೂ ನಿಮ್ಮ ಜೊತೆ ದುಡಿತಾ ಇದ್ದಾರೆ? ಬರ್ತಾನೆ ಸರ್. ಬರ್ತಾರೆ. ಮತ್ತು ಈಗ ಎಲ್ಲೋಗ್ಬೇಕು ಅಂದ್ರೂ ಹೊರಗಡೆಗೆಲ್ಲ ಅವರೇ ಕರ್ಕೋಗೋದು. ಈಗ ನಿಮ್ಮ ಉತ್ಪನ್ನಗಳನ್ನೆಲ್ಲ ತಗೊಂಡು ಹೋಗೋದು ಯಾವ ರೀತಿ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಅದೇ ಹೊರಳೋರು ಸಾಕಮ್ಮ ಅಂತಾರ ಸರ್, ಅವರು ನಾವಿಬ್ಬರು ಜೊತೆಲೇ ಹೋಗೋದು. ಎಲ್ಲೋದ್ರೂ ಸ್ಟಾಲ್ಗಳಾದರೂ ಅಷ್ಟೇ, ಎಲ್ಲಿ ಜಿಲ್ಲಾ ಪಂಚಾಯತಿಲೇ ಆಗಲಿ, ನಗರಸಭೆಗಳಾಗಲಿ, ಈ ಕೃಷಿ ಇಲಾಖೆ ಕಡೆಯಿಂದ ಆಗಲಿ, ಇಬ್ಬರಿಗೂ ಸೇರೇ ಒಂದು ಸ್ಟಾಲ್ ಕೊಡ್ತಾರೆ. ಇಬ್ಬರು ಜೊತೆಲೇ ತಗೊಂಡು ಒಂದು ಗಾಡಿ ಮಾಡ್ಕೊಂಡು ಇಬ್ಬರು ಜೊತೆಲೇ ತಗೊಂಡು ಹೋಗ್ತೀವಿ, ಜೊತೆಲೇ ಬರ್ತೀವಿ. ಗಾಡಿ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಇವಾಗ ಅವ್ರು ಕಾರ್ ತಗೊಂಡಿದ್ದಾರೆ, ಅವ್ರ ಜೊತೆಲೇ ಹೋಗ್ತೀವಿ. ಈಗ ನೆಕ್ಸ್ಟ್ ನೀವು ಕಾರ್ ತಗೋಬಿಡ್ಬೇಕು ಒಂದು ಐಡಿಯಾದಲ್ಲಿದ್ದೀವಿ, ಇನ್ನೂ ಇಲ್ಲ ಅಲ್ವಾ ಆನಂದ್ ಅವರೇ? ಬರಲಿ ಸರ್, ಮಾಡೇ ಬಿಡ್ತೀವಿ. ಇಲ್ಲಿ ತನಕನೇ ಬಂದದೆ, ಇನ್ನು ಕಾರ್ ತಗೊಳ್ಳೋ ಕಾಲ ಬರೋದಿಲ್ವೇ? ಖಂಡಿತ ಬರುತ್ತೆ. ಈಗ ಹೇಳಿ ಮಂಜುಳಮ್ಮನವ್ರೆ, ಇನ್ನೂ ಏನೇನು ಕನಸುಗಳಿದೆ ನಿಮ್ಮದು? ಕನಸೇನು ಸರ್, ಮಂದೆ ಅದೇ ಇದು ಒಂಚೂರು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗೈತೆ ಮಗಳದು, ಅದೊಂಚೂರು ನೆರವೇರಬೇಕು. ಅದು ನೆರವೇರಿದ ಮೇಲೆ ಇನ್ನು ನಾವು ಗಾಡಿ ತಗೋಬೇಕು ಅನ್ನೋದು. ಇನ್ನು ಮುಂದೆ ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ನಮ್ಮ ನಂತರ ಇನ್ನೂ ಮಾಡುವಂಥವ್ರನ್ನ ತಯಾರು ಮಾಡಿಬಿಡ್ಬೇಕು ಅನ್ನೋ ಆಸೆ ಇದೆ ಸರ್. ಹೇಳಿ ಆನಂದ್ ಅವರೇ, ವ್ಯವಸಾಯದಲ್ಲಿ ನಿಮ್ಗೆ ಇನ್ನೂ ಏನೇನು ಸಾಧನೆ ಮಾಡಬೇಕು ಅಂತ ಐತೆ? ಅದೇ ಇದು ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಏನು? ಹೆಚ್ಚಿನ ಇಳುವರಿ ಪಡಿಬೇಕು ಅಂತ ಮಾಡಿದ್ದೀವಿ. ವ್ಯವಸಾಯದಲ್ಲಿ ನೀವು ಬೆಳೆ ಬೆಳೆಯೋದಲ್ಲೇ ಹೆಚ್ಚಿನ ಇಳುವರಿ ತಗೋಬೇಕು ಅಲ್ವೇ? ಈಗ ತೆಂಗಲ್ ಚೆನ್ನಾಗಿ ಬರ್ತಿದೆಯಾ ಇಳುವರಿ? ಇಳುವರಿ ಚೆನ್ನಾಗಿ ಬರ್ತದೆ. ಬರ್ತಾ ಇದೆಯಾ? ಎಷ್ಟು ಕಾಯಿ ಬರುತ್ತೆ? ಕಾಯಿ ಮಾರ್ತಿರೋ, ಕೊಬ್ಬರಿ ಮಾರ್ತಿರೋ, ಅಥವಾ ಎಳ್ನೀರಿಗೆ ಕೊಟ್ಬಿಡ್ತೀರೋ? ನಾವು ಎಳ್ನೀರು ಮಾರ್ಬಿಡ್ತೀವಿ ಸರ್. ಎಳ್ನೀರೇ ಮಾರ್ತೀರಾ? ಕಾಯಿ ಮಾರ್ತೀವಿ. ಇವಾಗ ಇದಕ್ಕೆ ನಮ್ಮ ವ್ಯವಸಾಯ ಸಾವಯವಿಕ ತಿಂಡಿಗೆ ಎಷ್ಟು ಬೇಕು ಅಷ್ಟು ಬೆಳೆಸ್ಕೊಂಡು ಇದ್ದದ್ದು ಎಳ್ನೀರು ಮಾಡ್ತೀವಿ. ಅಂದರೆ ಮಂಜುಳಮ್ಮನವ್ರು ಎಷ್ಟು ಕಾಯಿ ಕೇಳ್ತಾರೋ ಅಷ್ಟು ಕಾಯಿ ಕೊಟ್ಬಿಟ್ಟು ಉಳಿದಿರೋದನ್ನ ಎಳ್ನೀರಿಗೆ ಕೊಟ್ಬಿಡ್ತೀರಿ ಅಲ್ವೇ? ಎಳ್ನೀರು ಮಾಡೋದು ಆದಾಯನೇ ಅನಿಸುತ್ತೆ. ಎಳ್ನೀರು ಸಿಗ್ತದೆ ಸರ್, ಚೆನ್ನಾಗಿದೆ ಆದಾಯ. ಎಳ್ನೀರು 20 ರೂಪಾಯಿ ಗಂಟೆ ಕೊಡ್ತಾರೆ. ಇವು 15ರಿಂದ 20 ಕೊಡ್ತಾರೆ ಸರ್. ಈಗ ವ್ಯವಸಾಯದಲ್ಲಿ ನೀವು ಸಾಧನೆ ಮಾಡಬೇಕು. ಹೌದು ಸರ್. ಈಗ ಮಂಜುಳಮ್ಮನವ್ರು ಏನು
ಅಡುಗೆ ತಿಂಡಿ ಮಾಡ್ತಾ ಇದ್ದಾರೆ, ಅದರಲ್ಲೂ ಇವ್ರು ಸಾಧನೆ ಮಾಡಬೇಕು, ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಇನ್ನೂ ಏನಾದ್ರು ವಿಶೇಷವಾದ ತಿಂಡಿ ಮಾಡಬೇಕು ಅನ್ಕೊಂಡಿದ್ದೀರಾ? ಹೌದು ಸರ್, ಮೇಡಮ್ಗೆ ಹೇಳಿದ್ದೀವಿ ಯಾವ್ದಾದ್ರು ಹೊಸದಾಗಿ ಟ್ರೈನಿಂಗು ಕಲಿಸ್ಕೊಡಿ ಅಂತ. ಹೋಗ್ಬೇಕು, ನಮಗೆ ಟೈಮ್ ಸಿಗ್ತಾ ಇಲ್ಲ ಸರ್. ಅಲ್ವಾ? ಹೊಸದನ್ನ ಕಲಿಬೇಕು, ಹೊಸದನ್ನ ಮಾಡಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ಇನ್ನೂ ಚೆನ್ನಾಗಿ ಬದುಕಬೇಕು. 4 ಜನಕ್ಕೆ ಹೆಲ್ಪ್ ಮಾಡಬೇಕು, ನಮ್ಮಲ್ಲಿ ಇರೋದು ಅದು ಮೇನು ಅಲ್ವಾ? ಹೇಳಿ ಆನಂದ್ ಅವರೇ. ಅದೇ ನೀವು ಹೇಳ್ಬೇಕು. ಹೌದಾ ಮಂಜುಳಮ್ಮನವ್ರು ಹೇಳ್ತಿರೋದು? ನೀವು ಕರೆಕ್ಟ್ ಅಂತೀರಿ. ಆಯಿತು, ಸಂತೋಷ. ಈಗ ನಮ್ಮ ಕೇಳಿದ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಿಮ್ಮನ್ನು ಮಾತಾಡ್ಸೋಕ್ಕೆ ನಿಮ್ಮ ಮೊಬೈಲ್ ನಂಬರ್ ಏನು ಮಂಜುಳಾ ಅವರೇ? ಸರ್, ನಮ್ಮದು ಮೊಬೈಲ್ ನಂಬರು 9606145243. ಇನ್ನೊಂದು ಸರಿ ಹೇಳ್ತೀರಾ? 9606145243. ಇನ್ನೂ ಒಂದು ಸರಿ ಹೇಳ್ಬಿಡಿ. 9606145243. ನಿಮ್ಮದು ಆನಂದ್ ಅವರೇ? 91 ಸರ್, 48 99 30 24 ಸರ್. ಇನ್ನೊಂದು ಸರಿ? 91 48 99 30 24. ಇನ್ನೂ ಒಂದು ಸರಿ ಹೇಳ್ಬಿಡಿ. 91 48 99 30 24. ಒಳ್ಳೆಯದು ಮಂಜುಳಾ ಅವರೇ, ಹಾಗೆ ಆನಂದ್ ಅವರೇ. ಇದುವರೆಗೂ ವ್ಯವಸಾಯದ ಅನುಭವ, ಹಾಗೆ ನೀವು ಮಾಡ್ತಾ ಇರುವಂತಹ ಏನು ಕೃಷಿ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ, ನಿಮ್ಮ ಬದುಕು, ಎಲ್ಲದರ ಬಗ್ಗೆನೂ ಮಾತಾಡಿದಿರಿ. ಒಳ್ಳೆಯದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ನಮಸ್ಕಾರ. ನಮಸ್ತೆ.